ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಅದರಲ್ಲೂ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಆಚರಣೆ ಮಾಡತಕ್ಕಂಥ ಈ ಒಂದು ಹಬ್ಬ ಇದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಮನುಷ್ಯನ ಜಾತಕದಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗಬೇಕಾದ್ರೆ ಗುರುವಿನ ಅನುಗ್ರಹವನ್ನು ಪಡೆಯಲಿಕ್ಕೂ ಸಹಿತ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಗುರು ದತ್ತ ಮಂದಿರ. ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದಖಂಡ ಶ್ರೀ ವಿಜಯೀ ಭವ. ದೇವಾಲಯದಲ್ಲಿರ್ತಕ್ಕಂಥ ಪವಾಡ, ದೇವಾಲಯದಲ್ಲಿರ್ತಕ್ಕಂಥ ಶಕ್ತಿ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ಧರ್ಮ ಸೂಕ್ಷ್ಮತೆಗಳನ್ನ ಯಾರೂ ಅಲ್ಲಗಳೆಯುವಂಗಿಲ್ಲ. ಹಾಗಾಗಿ ಇಲ್ಲೂ ಸಹಿತ ಅಂತಹ ಪವಾಡಗಳು ಸಾಕಷ್ಟು ನಡೆಯುತ್ತೆ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶುಕ್ರವಾರದ ವಿಶೇಷ ಮಹಾಶಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು? ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದ್ರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಎಬಿ ಪ್ರಾಪರ್ಟೀಸ್ ವತಿಯಿಂದ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವ ಬಡಾವಣೆ ಲಭ್ಯ ಇದೆ. 20-30 ನಿವೇಶನಗಳು ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಮಾಡುವಂತವರಿಗೆ 5 ಗ್ರಾಂ ಚಿನ್ನ ಉಚಿತ ಮತ್ತು ನೋಂದಣಿ ವೆಚ್ಚ ಕೂಡ ಉಚಿತ. ಖಂಡಿತವಾಗಿ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್ ಮತ್ತು ಲವಣ ತೈಲಂ, ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಪಥ್ಯದ ಆಹಾರ ಕ್ರಮವಿಲ್ಲದೆ ಬೊಜ್ಜು ಮತ್ತು ಹೊಟ್ಟೆಯ ಕೊಬ್ಬಿಗೆ ಆಯುರ್ವೇದಿಯ ಪರಿಹಾರ ಆಯೋ ಕೇರ್ ಅಂದ್ರೆ ಅದು ಲವಣ ತೈಲಂ. ನೀವು ಕೂಡ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾ ಹೋಗ್ತಾರೆ ಗುರುಜಿಯವರು. ಇದರೊಂದಿಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ, ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿ ತಿಳಿಸ್ಕೊಡ್ತಾರೆ. ಇನ್ನು ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ, ಮಿಶ್ರ ಮತ್ತು ಅಸಮಂಜಸ ಇರುವಂತಹ ರಾಶಿಗಳು ಯಾವುದು, ಅವರು ಯಾವ ರೀತಿ ಅನುಷ್ಠಾನವನ್ನ ಮಾಡಿಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ಈ ಎಲ್ಲಾ ವಿಚಾರಗಳನ್ನ ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಇನ್ನು ನಾಳೆ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಗುಲ್ಬರ್ಗಾದಲ್ಲಿ ಇರುವಂತಹ ಮೂಲ ದತ್ತರ ಸಾನ್ನಿಧ್ಯ ಗಾಣಗಾಪುರ ಕ್ಷೇತ್ರಕ್ಕೆ ತೆರಳಿದ್ರು. ಅಲ್ಲಿ ಕ್ಷೇತ್ರ ದರ್ಶನವನ್ನ ಯಾವ ರೀತಿ ಮಾಡಿಸ್ತಾರೆ ಅನ್ನೋದನ್ನ ನಾಳಿನ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡಬಹುದು. ಇದರ ಜೊತೆಗೆ ಗೌರಿಬಿದನೂರು, ಹಳೆ ಉಪ್ಪಾರಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರ ದರ್ಶನ, ಅಲ್ಲಿ ನೆರವೇರಿಸಲಾದಂತಹ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿಸಲಾದಂತಹ ರಥೋತ್ಸವ ಹೇಗಿತ್ತು ಮತ್ತು ವಿಶೇಷವಾದಂತಹ ಪೂಜಾರಾಧನೆಯನ್ನ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ, ಅವರ ದಿವ್ಯ ಸಾರಥ್ಯದಲ್ಲಿ ಹೇಗೆ ನೆರವೇರಿಸಲಾಯಿತು ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನ ನಾಳೆ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ವೀಕ್ಷಕರೇ, ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ.
ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಶ್ರೀ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಗುರುಜಿಯವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಭೂಜಿತೇಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವೋತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಅಂಬಾಯ ಲಲಿತಾಂ ಬಾಲಾತ್ ತ್ರಿಪುರಸುಂದರೀ ಹರಿಂ ಕಾರಾಸನಗರ್ಭ್ಯತಾಂ ನಲಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರತೀಂ ಸುವರ್ಣಾಂ ವರದಾರ್ಢೀಂ ಚ ವೃಸದಾಂ ದೌತಾಂ ತನಿತ್ರೋಜ್ವಲಾಂ ಉಂಧೇ ಪೃಷ್ಠಕಪಾಸಮಂಗುಷಧಿರಾಂ ಸೃಗ್ಭೂಷದಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಫ್ರಕಲಾಂ ಶ್ರೀಚಕ್ರಸಂಚಾರಣೀಂ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕಾತ್ಯಾಯಿನೇ ನಮಃ ನವದುರ್ಗಾಯ ನಮಃ ಮಹಾಕಾಳೀ ನಮಃ ಓಂ ಬ್ರಾಹ್ಮ್ಯೇ ನಮಃ ಮಾಹೇಶ್ವರ್ಯೇ ನಮಃ ಕೌಮಾರ್ಯೇ ನಮಃ ವೈಷ್ಣವ್ಯೇ ನಮಃ ಓಂ ವಾರಾಹ್ಯೇ ನಮಃ ಇಂದ್ರಾಣ್ಯೇ ನಮಃ ಓಂ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಓಂ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಿಕ ತ್ರಿಶಕ್ತಿ ಸ್ವರೂಪಿಣ್ಯೇ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಶುಭ ಶುಕ್ರವಾರ. ಪ್ರತಿಯೊಬ್ಬರು ಶುಕ್ರವಾರ ಬಂತು ಅಂದರೆ ತಮ್ಮ ತಮ್ಮ ವಾಸ್ತುಗೃಹಗಳಲ್ಲಿ ವಿಶೇಷವಾಗಿ ದೇವಿಯನ್ನು ಉಪಾಸನೆ ಮಾಡಿ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಿಕ್ಕಾಗಿ ತಾವೆಲ್ಲರೂ ಸಹಿತ ಕಾತುರತೆಯಿಂದ ಇರ್ತೀರಿ. ಶುಕ್ರವಾರ, ಮಂಗಳವಾರ ಈ ಎರಡೂ ದಿನಗಳು ದೇವಿಗೆ ಬಹಳ ಇಷ್ಟವಾಗಿರತಕ್ಕಂಥದ್ದು. ದೇವಾಲಯಕ್ಕೆ ಬಂದು ಸಾಕಷ್ಟು ಜನ ಭಕ್ತರು ದೇವಾಲಯಕ್ಕೆ ಬರತಕ್ಕಂಥದ್ದು. ಬರುವಾಗ ಸಾಧ್ಯವಾದಷ್ಟು ತಮಗೆ ಅರಿವಿಲ್ಲದಂಥ ರೀತಿ ಒಂದಷ್ಟು ಶುಭ್ರವಾಗಿ ಒಳ್ಳೆಯ ಮನಸ್ಸಿನಿಂದ ಭಗವಂತನ ದರ್ಶನ ಮಾಡಿ ಭಗವಂತ ನನ್ನನ್ನು ಕಾಪಾಡಪ್ಪ ಅಂತ ಹೇಳುವಂತಹ ಒಂದಷ್ಟು ಪ್ರಕ್ರಿಯೆಗೆ ನಾವು ನೀವೆಲ್ಲರೂ ಸಹಿತ ಮುಂದಾಗ್ತೀವಿ. ಭಗವತ್ ಸಾನ್ನಿಧ್ಯದಲ್ಲಿ ಅಂತಹ ಒಂದು ಶಕ್ತಿ ಇದೆ. ಭಗವಂತನ ಪ್ರತಿಷ್ಠಾಪನೆ, ನಿತ್ಯ ವೇದ ಮಂತ್ರಗಳು, ಜೊತೆಗೆ ಅಲ್ಲಿ ನಡೀತಕ್ಕಂಥ ಒಂದು ಪಾಸಿಟಿವ್ ವೇ. ನಾವು ಎಲ್ಲ ಕಡೆ ಹೋಗ್ತಿರ್ತೀವಿ ನೆಮ್ಮದಿ ಕಾಣಲಿಕ್ಕಾಗಿ ಅಥವಾ ನಮ್ಮದೇನೋ ಒಂದು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕಾಗಿ ಸಾಕಷ್ಟು ವಿಧಿವಿಧಾನಗಳಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ಎಂತಹ ಕ್ಲಿಷ್ಟಕರವಾಗಿರ್ತಕ್ಕಂತಹ ಕೆಲಸವಾದರೂ ಕ್ಷಣ ಮಾತ್ರದಲ್ಲೇ ಅದಕ್ಕೊಂದು ಪಾಸಿಟಿವ್ ಆಗಿ ಅದಕ್ಕೊಂದು ಬೇಕಾಗಿರ್ತಕ್ಕಂಥ ರೀತಿ ಒಂದಷ್ಟು ಅನುಕೂಲಗಳ ಸಿದ್ಧಿಪಡಿಸ್ಕೊಳ್ಬೋದಾದರೆ ಅದು ದೇವತಾ ಸಾನ್ನಿಧ್ಯಗಳಲ್ಲಿ ಮಾತ್ರ. ದೇವರ ಮುಂದೆ ಮೇಲು ಕೀಳು ಇಲ್ಲ, ಜಾತಿ ಮತ ಭೇದವಿಲ್ಲ, ನೀನು ಬಡವ ಮತ್ತು ನಾನು ಶ್ರೀಮಂತ ಅನ್ನೋ ಮಾತಿಲ್ಲ. ಎಲ್ಲರಿಗೂ ಆಶ್ರಯವನ್ನು ಕೊಡ್ತಾ ಎಲ್ಲರನ್ನೂ ಕೈ ಹಿಡಿದು ನಡೆಸುವಂಥ ಗುಣ ಭಗವಂತಂದು. ಅದಕ್ಕೆ ಭಗವತ್ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ ಭಕ್ತರು ಅವರವರ ಮನೋಕಾಮನೆಗಳ ಸಿದ್ಧಿಗಾಗಿ ಶಕ್ತಿಯಾನುಸಾರ ಒಂದಿಷ್ಟು ಅರಿಶಿನ, ಒಂದಿಷ್ಟು ಕುಂಕುಮ, ಒಂದಿಷ್ಟು ಹೂವು, ಒಂದಿಷ್ಟು ಪತ್ರೆಗಳು, ಒಂದಿಷ್ಟು ಬಿಲ್ವಪತ್ರೆ, ಒಂದಷ್ಟು ತುಳಸಿ ಪತ್ರೆ, ಒಂದಷ್ಟು ತುಂಬೆ ಹೂವು ಇಂಥದ್ದೆಲ್ಲವನ್ನು ಸಹಿತ ಭಗವತ್ ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಬರ್ತಾರೆ. ಬರಿಗೈಲಿ ಯಾರೂ ಭಗವಂತನ ಸಾನ್ನಿಧ್ಯಕ್ಕೆ ಬರೋದಿಲ್ಲ. ಭಗವಂತನ ಹತ್ರ ಬರಬೇಕಾದ್ರೂ ಸಹಿತ ನೋಡಿ, ನಮ್ಮ ಉಡುಗೆ ತೊಡುಗೆಗಳನ್ನು ದಿನಾ ನಾವು ಹಾಕೊಳ್ಳುವಂಥ ವಸ್ತ್ರಗಳನ್ನು ಒಗೆದು ಹಾಕೊಳ್ಳಿಕ್ಕಾಗುತ್ತೋ ಬಿಡುತ್ತೋ, ಆದರೆ ದೇವರ ಸಾನ್ನಿಧ್ಯಕ್ಕೆ ಅಂತ ಬರಬೇಕಾದ್ರೆ ಮಾತ್ರ ಸಾಧ್ಯವಾದಷ್ಟು ಮಡಿ ವಸ್ತ್ರಗಳನ್ನೇ ಉಟ್ಕೊಂಡು ಬರ್ತೀವಿ ಅಥವಾ ಒಗೆದಿರ್ತಕ್ಕಂತಹ ಬಟ್ಟೆಗಳನ್ನೇ ಹಾಕ್ಕೊಂಡು ಬರ್ತೀವಿ. ಅಂದರೆ ಅಲ್ಲೊಂದು ಶಕ್ತಿ ಇದೆ, ಅಲ್ಲಿರ್ತಕ್ಕಂಥ ಸಾನ್ನಿಧ್ಯ ಯಾವತ್ತೂ ಪವಿತ್ರವಾಗಿರಬೇಕು. ಆ ಪವಿತ್ರತೆಯಿಂದ ನಮ್ಮ ಯಶಸ್ಸು ನಡಿಬೇಕು ಎಂಬತಕ್ಕಂಥ ಒಳಗಿರ್ತಕ್ಕಂಥ ನಮ್ಮ ಮನಸ್ಸು. ಹಾಗೆ ಬರ್ತಕ್ಕಂಥವರು ಬರಿಗೈಲಿ ಬರ್ದಿರ ಏನು ತಮ್ಮ ತಮ್ಮ ಶಕ್ತಿ ಅನುಸಾರ ಒಂದಿಷ್ಟು ಅರಿಶಿನ, ಕುಂಕುಮ, ವಿಳೆದೆಲೆ, ಅಡಿಕೆ, ಹೂವು ಅಥವಾ ಒಂದಿಷ್ಟು ಕಡ್ಡಿ, ಕರ್ಪೂರ ಇಂತಹದ್ದನ್ನೆಲ್ಲವನ್ನು ಭಗವಂತನಿಗೆ ತಂದು ಭಗವತ್ ಸಾನ್ನಿಧ್ಯದಲ್ಲಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ಭಗವಂತನ ನೇತ್ರಗಳು, ಭಗವಂತನ ಕಣ್ಗಳು, ನೀವು ಹಣ ಅಥವಾ ನಿಮ್ಮ ಆಸ್ತಿ, ನೀವು ತರ್ತಕ್ಕಂಥ ದೇವರಿಗೆ ತರ್ತಕ್ಕಂಥ ಅರಿಶಿನ, ಕುಂಕುಮ, ಹೂವು ಇದು ಯಾವ ಪದಾರ್ಥವನ್ನು ಯಾವುದೂ ನೋಡೋದಿಲ್ಲ. ಆತ ನೋಡ್ತಕ್ಕಂಥದ್ದು ನಿಮ್ಮೊಳಗಿರುವಂತಹ ಶ್ರದ್ಧೆ ಮತ್ತು ಭಕ್ತಿ. ಆ ಶ್ರದ್ಧೆ ಮತ್ತು ಭಕ್ತಿಯನ್ನು ಯಾರು ಶ್ರದ್ಧಾಭಕ್ತಿಯನ್ನು ಕ್ರಮಬದ್ಧವಾಗಿ ಇಟ್ಕೊಳ್ತಾರೋ, ಭಗವತ್ ಸಾನ್ನಿಧ್ಯದಲ್ಲಿ ನಮ್ರತೆಯಿಂದ ನಡ್ಕೊಳ್ತಾರೋ, ಒಂದು ಸುಪ್ರೀಂ ಇದೆ, ಅಲ್ಲಿರ್ತಕ್ಕಂತಹ ಒಂದಷ್ಟು ಶಕ್ತಿ ಇದೆ, ಆ ಶಕ್ತಿಗೆ ನಾವು ತಲೆಬಗ್ಗಿಸಬೇಕು, ನಿಲ್ಲಬೇಕಾಗಿದೆ ಎಂಬತಕ್ಕಂಥ ಆತ್ಮವಿಶ್ವಾಸದಿಂದ ಒಳ್ಳೆಯ ಮನಸ್ಸಿನಿಂದ ಬಂದರೆ ಅವರ ಮನೋಕಾಮನೆಗಳೆಲ್ಲವೂ ಸಿದ್ಧಿಯಾಗುತ್ತೆ. ಹಾಗಾಗಿ ಶುಭ ಶುಕ್ರವಾರ, ಇವತ್ತು ದೇವಿಯ ವಾರ, ಸಂಪನ್ನವಾಗಿ ಎಲ್ಲರಿಗೂ ಸಹಿತ ಯಶಸ್ಸು ಸಿಗಲಿ ಅಂತ ನನ್ನ ಆರಾಧ್ಯ ದೇವತೆಯನ್ನು ಸಹಿತ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಕ್ರವಾರ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜಿಯಿಂದ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ. ಖಂಡಿತಮ್ಮ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣಭ್ಯ ನಮಃ.
ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶುದ್ಧಿ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಎಂಬ ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ 27/5/2022 ಶುಕ್ರವಾರ ದ್ವಾದಶಿ ಅಶ್ವಿನಿ ನಕ್ಷತ್ರ ಮಹಾಪ್ರದೋಷ ಏಕಾದಶಿ ಆದಂತಹ ಮಾರನೇ ದಿನ ಬಹಳ ಬೇಗ ಬೆಳಗಿನ ಉಪಹಾರವನ್ನು ಫಲಹಾರವನ್ನು ಅಥವಾ ಭೋಜನವನ್ನು ಮಾಡುವಂಥ ಪ್ರಕ್ರಿಯೆ ಇದೆ. ನಿನ್ನೆ ಕಂಪ್ಲೀಟಾಗಿ ಉಪವಾಸ ಇರ್ತಾರಲ್ಲ, ಏಕಾದಶಿ ಆದರೆ ಅದು ದ್ವಾದಶಿ ಪಾರಾಯಣ ಅಂತಲೇ, ಅಂದರೆ ಬೆಳಗಿನ ಜಾವ ಬೇಗ ಊಟ ಅಂತಲೇ. ಬೆಳಗಿನ ಜಾವ ಯಾರು ಟಿಫನ್ಗಾಗಿ ಕಾಯೋಲ್ಲ. ಇವತ್ತು ನಿನ್ನೆ ಉಪವಾಸ ಆದಮೇಲೆ ಇವತ್ತು ಬೆಳಗ್ಗೆ ಬೇಗ ಆ ಭಗವಂತನಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನೇ ಸ್ವೀಕರಿಸ್ತಕ್ಕಂಥದ್ದು. ನಿನ್ನೆ ಭಗವಂತನ ಸಾನ್ನಿಧ್ಯದಲ್ಲೂ ಒಂದು ತುಳಸಿ ದಳ ಮಾತ್ರನೇ. ನಿನ್ನೆ ಒಂದು ತುಳಸಿ ದಳವನ್ನು ಭಗವಂತನಿಗಿಟ್ಟು ಅದೇ ಪ್ರಕಾರವಾಗಿ ಸಂಜೆವರೆಗೂ ಉಪವಾಸ ಇದ್ದು ರಾತ್ರಿ ಬರಿ ಹೊಟ್ಟೆಯಲ್ಲಿ ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಇವತ್ತಿನ ಪದ್ಧತಿ. ಅದರ ಮಧ್ಯದಲ್ಲಿ ಗ್ರಹಸ್ಥಿತಿಗಳು ಗ್ರಹ ನಕ್ಷತ್ರಚಾರ ಪ್ರಕಾರ ಇರತಕ್ಕಂಥದ್ದು. ಈಗಾಗಲೇ ಮಕರ ಕುಂಭ ರಾಶಿಯವರಿಗೆ, ಜೊತೆಗೆ ಆ ಒಂದು ರಾಶಿಯಲ್ಲಿ ಶನಿ ಇದ್ದಾಗ ಬೇರೆ ರಾಶಿಗಳ ಮೇಲೆ ಬೀರುವಂತಹ ಪ್ರಭಾವ. ಹಾಗಾಗಿ 27 ನಕ್ಷತ್ರ 12 ರಾಶಿಗಳಲ್ಲಿ ಒಂದಿಷ್ಟು ರಾಶಿ ನಕ್ಷತ್ರಗಳ ಮಾತ್ರ ನೆಮ್ಮದಿ ಕಾಣ್ತಿರ್ತಕ್ಕಂಥದ್ದು. ಉಳಿದಂತಹ ಎಲ್ಲರೂ ಒಂದಲ್ಲ ಒಂಥರ ಸಮಸ್ಯೆಗಳನ್ನೇ ಕಾಣ್ತಿದ್ದೀರಿ. ಇನ್ನೇನು ಆಯ್ತಪ್ಪ ಅನ್ನೋಷ್ಟೊಳಗೆ ಕೈ ಜಾರುವಂಥದ್ದು, ಅಥವಾ ಏನೋ ಭಗವಂತ ಒಂದಿಷ್ಟು ಕಣ್ ತೆಗೆದು ನೋಡ್ತಿದ್ದಿಲ್ಲಪ್ಪ, ಸಾಕಪ್ಪ ನನ್ನ ಜೀವನ ಇಲ್ಲಿವರೆಗೂ ಕಷ್ಟ, ಇನ್ನು ಮುಂದಾದರೂ ಒಂದು ಒಳಿತಾಗಲಿ ಅಂತ ಅಂದುಕೊಳ್ಳುವಂತಹ ಮನಸ್ಥಿತಿ ಮಾತ್ರ ನಿಮ್ಮದಾಗುವಂಥದ್ದು. ಹಾಗೆ ಯಾರೊಬ್ಬರನ್ನ ನೀವು ತುಂಬ ಆತ್ಮೀಯರ ಜೊತೆಲಿಟ್ಕೊಂಡು ನಂಬಿದ್ದೀರೋ ಆ ಆತ್ಮೀಯತೆ ಇರತಕ್ಕಂತಹ ವ್ಯಕ್ತಿಗಳಿಂದಲೇ ಮೋಸಕ್ಕೊಳಗಾಗುವಂಥದ್ದು. ಒಂಥರ ಹೇಳಬೇಕಂದ್ರೆ ಈ ಕಲ್ಲಿನ ಕೋಳಿ ಕೂಗುತ್ತೆ ಅನ್ನತಕ್ಕಂಥದ್ದು, ಅಥವಾ ಕಲ್ಲಿನ ಬಸವಣ್ಣ ಎದ್ದು ಉರುಳಿಯುತ್ತೆ ಅಂತ ಹೇಳ್ತಕ್ಕಂಥದ್ದು, ಇದೆಲ್ಲವೂ ಹೇಳುವಂಥದ್ದಾಗಿರುತ್ತೆ. ಆದರೆ ಈ ರಾಶಿಗೆ ಸಂಬಂಧಪಟ್ಟಂಗೆ ಶನಿ ಮಕರ ಕುಂಭದಲ್ಲಿರ್ತಕ್ಕಂಥದ್ದು, ಕುಂಭರಾಶಿಯವರಿಗೆ 7.5 ನಡೆದಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಸಮಸ್ಯೆಗಳನ್ನು ಹೊತ್ತಿರ್ತಕ್ಕಂಥವ್ರು, ಕುಂಭದಲ್ಲಿ ಶನಿ ಇದ್ದಾಗ ಬೇರೆ ರಾಶಿಗಳಲ್ಲಿರ್ತಕ್ಕಂತಹ ದೋಷಗಳಿದೆಯಲ್ಲ, ಈಗಾಗಲೇ ಸಾಕಷ್ಟು ನೋವು ಅನುಭವಿಸ್ತಾ ಇದ್ದೀರಿ, ಸಮಸ್ಯೆ ಕಾಣ್ತಾ ಇದ್ದೀರಿ. ಇದಕ್ಕಾಗಿ ಚಿಕ್ಕದಾದಂತಹ ಚುಟುಕಾದಂತಹ ಆಗಿಂದಾಗಲೇ ಒಂದೊಂದು ಪರಿಹಾರವನ್ನು ಕಂಡುಕೊಳ್ತಾ ಇರಬೇಕು. ಆದರೆ ಒಂದಂತೂ ಸತ್ಯ, ಶನಿಯ ಒಂದಷ್ಟು ಈ ಒಂದು ಪರಿಸ್ಥಿತಿ ಇರೋದ್ರಿಂದ ಶನಿ ದಶೆಯಲ್ಲಿ, ಶನಿ ಭುಕ್ತಿಯಲ್ಲಿ, ಶನಿಯಿಂದ ಉಂಟಾಗ್ತಕ್ಕಂಥ ದೋಷಗಳಿಂದ ಮುಕ್ತರಾಗಬೇಕಾದ್ರೆ ಆಗಿಂದಾಗಲೇ ಅದಕ್ಕೆ ಬೇಕಾದಂತಹ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳೇಬೇಕು. ಅದಕ್ಕಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಆ ಶನೈಶ್ಚರನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಶನೈಶ್ಚರರ ಮಹಾಮಂತ್ರವನ್ನು ವಿಶೇಷವಾದಂಥ ರೀತಿ ಅರ್ಥೈಸಿಕೊಂಡು ಅದರನ್ನು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಬೆಳಗ್ಗೆ ಅಥವಾ ಸಂಜೆ ಮಧ್ಯಾಹ್ನ ಯಾವಾಗ ಸಮಯ ಸಿಗುತ್ತೋ ಆಗ ಶಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರ ಪಠನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಮನೋಗತ ಪ್ರಶ್ನಾತಂತ್ರದಲ್ಲಿ ಶನಿ ಮಂತ್ರಕ್ಕೆ ಸಂಬಂಧಪಟ್ಟದ್ದು, ಶನಿ ಭಗವಾನ್ನ ನಾವು ಆರಾಧನೆ ಮಾಡುವಂಥ ರೀತಿ, ಜೊತೆಗೆ ಶನೈಶ್ಚರನ ಈ ಕಾಡಾಟದಿಂದ ನಾವು ಮುಕ್ತರಾಗೋದು ಹೇಗೆ, ಅಥವಾ ಆ ಮುಕ್ತರಾಗೋದು ಅಂದರೆ ನೀವು ಯಾವುದೇ ಗ್ರಂಥಗಳಲ್ಲಿ ಹೇಳಿದ್ರೂ ಸಹಿತ ಶನಿ ದೇಶದಲ್ಲಿ ಏನು ನಡೀಬೇಕೋ ಅದು ನಡೆದೇ ನಡೆಯುತ್ತೆ. ಆದರೆ ಬಂದು ಹೋಗುವ ಆ ಸಮಸ್ಯೆಗಳನ್ನು ತಡೆಯುವ ಶಕ್ತಿ ನಮಗೆ ಬೇಕಲ್ಲ. ಯಾವುದೇ ಆದರೂ ಶಕ್ತಿ ನಮಗಿದ್ರೆ ಏನು ಬೇಕಾದರೂ ಸಾಧ್ಯ. ಶಕ್ತಿನೇ ಇಲ್ಲ ಅಂದರೆ ಮನುಷ್ಯ ನೆಲ ಕಚ್ಚಿಬಿಟ್ರೆ ಅಥವಾ ಸಂಪೂರ್ಣವಾಗಿ ನನ್ನ ಕೈಲಿ ಆಗೋದಿಲ್ಲ ಅಂತ ತಪ್ಪಿಸ್ಕೊಂಡು ಹೋಗೋ ಪರಿಸ್ಥಿತಿ ಬಂದರೆ ಅದು ಕಷ್ಟ. ನೋಡಿ, ಭಗವಂತ ಎಂತಹ ಶ್ರೀಮಂತಿಕೆ ಕೊಡ್ತಾನೆ, ಇಷ್ಟೆಲ್ಲ ಸುಖ ಸುಪ್ಪತ್ತಿಗೆಗಳನ್ನು ಕೊಡ್ತಾನೆ. ನಾವು ಅಂದುಕೊಂಡಿರೋದಿಲ್ಲ, ನಾವು ಬಾಲ್ಯದಲ್ಲಿ ನಾವು ಹೀಗಾಗ್ತೀವಿ, ಈ ಥರ ನಡ್ಕೊಳ್ತೀವಿ, ನಾವು ಮುಂದೆ ಹೀಗೆ ಬದುಕ್ತೀವಿ ಅಂತ ನಮ್ಮ ಯಾರಿಗೂ ಗೊತ್ತಿಲ್ಲ. ತುಂಬ ಜನ ತುಂಬ ಥರ ಚಿಂತನೆಗಳು ಮಾಡ್ತಿರ್ತಾರೆ. ಒಂದಷ್ಟು ಅನ್ಯಾಯಕ್ಕೊಳಗಾದ ತಕ್ಷಣ ಅಯ್ಯೋ ನನಗೆ ಅನ್ಯಾಯ ಆಯ್ತೆ ಅಂತ ಯೋಚನೆ ಮಾಡ್ತಾರೆ. ಯಾರಾದರೂ ಒಬ್ರು ಏನಾದ್ರು ವಸ್ತುಗಳು ಕಿತ್ಕೊಂಡು ಹೋದಾಗ ಅಥವಾ ತಗೊಂಡು ಹೋದಾಗ ಅಥವಾ ಕೊಡ್ತೀರಿ ಅಂತ ಹೇಳಿ ಕಣ್ಮರೆಯಾದಾಗ ಅಥವಾ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡಿದಾಗ ಆಗ ಮನಸ್ಥಿತಿಗಳು ಬರ್ತಕ್ಕಂಥ ರೀತಿ ಹೇಗಿರುತ್ತಪ್ಪ ಅಂದರೆ, ನನ್ನ ಮೋಸ ಮಾಡಿಬಿಟ್ಟ, ನನ್ನ ಒಡವೆ ಎತ್ಕೊಂಡು ಹೋದ, ನನ್ನ ಆಸ್ತಿ ಕಿತ್ಕೊಂಡ್ಬಿಟ್ಟ, ಅಥವಾ ನನಗೇನೋ ಮೋಸ ಮಾಡದ, ಇಷ್ಟೆಲ್ಲ ನಾವು ಅಂದ್ಕೊಳ್ತೀವಿ. ಆದರೆ ಒಂದು ಕ್ಷಣ ಚಿಂತನೆ ಮಾಡಿ, ನೀವು ಬರಬೇಕಾದ್ರೆ ಏನಾದ್ರು ತಂದಿದ್ರ? ಬರಬೇಕಾದ್ರೆ ಯಾರೂ ಏನೂ ತಂದಿಲ್ಲ, ಹೋಗಬೇಕಾದ್ರೂ ಯಾರು ಏನೂ ತಗೊಂಡೋಗಲ್ಲ. ಬರುವಾಗ ಬೇರೆ ಮಕ್ಕಳನ್ನು ನೋಡಿ ತಾಯಿ ಗರ್ಭದಿಂದ ಬಂದಾದ ನಂತರ ಆ ಪುಟ್ಟ ಕಂದಮ್ಮ ಏನೂ ಗೊತ್ತಿಲ್ಲ. ಅದು ಗೊತ್ತಾಗೋದಿಷ್ಟೇ, ತನ್ನ ತಾಯಿಯ ಮೊಲೆ ಹಾಲಲ್ಲಿ ಬರ್ತಕ್ಕಂಥ ಹಾಲನ್ನು ಕುಡಿದು ನೆಮ್ಮದಿಯಾಗಿ ಮಲಗ್ತಕ್ಕಂಥದ್ದು ಅಷ್ಟೇ ಗೊತ್ತು. ತನ್ನ ತಾಯಿನೋ ಅಥವಾ ಇನ್ನೊಬ್ಬ ತಾಯಿಯೋ ಅದು ಗೊತ್ತಿಲ್ಲ. ಆದರೆ ಯಾರು ಹಾಲು ಕೊಡ್ತಾರೋ ಅದೇ ನನ್ನ ತಾಯಿ ಅಂದ್ಕೊಳುತ್ತದು. ಆ ಹಸಿವು ನಿಗಿಸ್ಕೊಳ್ಳೋ ತನಕ ಅದಾದ ತಕ್ಷಣ ಹಾಗೆ ನೆಮ್ಮದಿಯಾಗಿ ಮಲಗತ್ತೆ. ಹಾಗೆ ಬೆಳೆದು ದೊಡ್ಡವರಾದ್ಮೇಲೆ ಸಂಪೂರ್ಣವಾಗಿ ಅಷ್ಟೋ ಇಷ್ಟೋ ಸಂಪಾದನೆ ಮಾಡಿ, ಅಥವಾ ನಾವು ಯಾವ ಮಾರ್ಗದಲ್ಲಿ ಸಂಪಾದನೆ ಮಾಡ್ತೀವೋ ಒಟ್ಟು ಮಾರ್ಗಗಳಲ್ಲಿ ಸಂಪಾದನೆ ಮಾಡಿರ್ತೀವಿ. ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ಯಾರಾದರೂ ನಮಗೆ ಮೋಸ ಮಾಡಿದ್ರೆ
ಅಥವಾ ನಮ್ಮ ಕೈಯಿಂದ ಕಿತ್ಕೊಂಡೋದ್ರೆ, ನ್ಯಾಯಬದ್ಧವಾದಂತಹ ಜೀವನವನ್ನು ನಡೆಸಿದ್ರೂ ಅಲ್ಲೂ ಸಮಸ್ಯೆ ತಪ್ಪಿದ್ದಲ್ಲ. ಅಂದರೆ ಇದೆಲ್ಲ ಯಾತಕ್ಕಾಗತ್ತೆ? ನಾವು ನಮ್ಮ ಕಣ್ಣೆದುರುಗ ಸಾಕಷ್ಟು ಜನ ಯತಿಗಳನ್ನು ನೋಡಿದ್ದೀವಿ, ದೊಡ್ಡ ದೊಡ್ಡ ಸಾಧು ಸಂತರನ್ನು ನೋಡಿದ್ದೀವಿ, ಅಥವಾ ಸಾಕಷ್ಟು ನೀಚವಾಗಿ ನಡ್ಕೊಳ್ತಕ್ಕಂಥವ್ರನ್ನೂ ನೋಡಿದ್ದೀವಿ. ದಾನ ಧರ್ಮಗಳನ್ನು ಮಾಡಿ ಪ್ರತಿನಿತ್ಯ ಸಮಾಜಕ್ಕಾಗೋ ಅಥವಾ ತನ್ನ ಒಂದು ಆಧ್ಯಾತ್ಮಿಕದ ಬದುಕು ಅಥವಾ ತನ್ನದೇ ಆದಂಥ ಬದುಕಲ್ಲಿ ಒಳ್ಳೆ ಸೇವೆಗಳನ್ನು ಮಾಡೋರನ್ನು ನೋಡಿದ್ದೀವಿ. ಅವರೂ ಕಾಲಿಡುತ್ತಾರೆ, ಇವರೂ ಕಾಲಿಡುತ್ತಾರೆ, ಅವರೂ ನೋವು ಪಡ್ತಾರೆ, ಇವರೂ ನೋವು ಪಡ್ತಾರೆ. ಆಗೊಂದು ಪ್ರಶ್ನೆ ಉದ್ಭವ ಆಗುತ್ತೆ ನಮಗೆ. ಇಷ್ಟೊಂದು ದಾನ ಧರ್ಮ ಪೂಜೆ ಪುನಸ್ಕಾರ ಇಷ್ಟೆಲ್ಲ ಮಾಡ್ತಾರಲ್ಲ, ಇಷ್ಟು ಒಳ್ಳೆ ವ್ಯಕ್ತಿ, ತನಗೆ ಊಟ ಇಲ್ದಿದ್ದು ಸಹಿತ ಇನ್ನೊಬ್ರು ಹಸಿವನ್ನು ನೀಗಿಸುವಂತ ಒಳ್ಳೆ ಮನಸ್ಸಿನಿಂದ ಇಂಥ ಸೇವೆ ಮಾಡ್ತಾರಲ್ಲ, ಆದರೂ ಸಹಿತ ಈ ಕಷ್ಟ ಇವರು ಬೇಕಾ? ನಾವು ಯೋಚನೆ ಮಾಡ್ತಿದ್ದೀವಿ ಅವ್ರಿಗೆ ಈ ಕಷ್ಟ ಬೇಕಾ ಅಂತ. ರಾಜ ವಿಕ್ರಮಾರ್ಕ ತನ್ನ ರಾಜ್ಯದಲ್ಲಿ ಯಾರೊಬ್ಬರು ಸಹಿತ ಬಡತನದಲ್ಲಿ ಇರಬಾರ್ದು ಅಂತ ಹೇಳಿ, ಪ್ರತಿಯೊಬ್ಬರ ಜೀವನ ಚೆನ್ನಾಗಿರಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಜಮೀನನ್ನು ಭೂಮಿಯನ್ನು ಕೊಟ್ಟು ನೀವು ಬೆಳೆದು ತಿನ್ನಿ ಅಂತ ಹೇಳಿ ಬೇಕಾದಷ್ಟು ದವಸ ಧಾನ್ಯಗಳನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಕೊಟ್ಟು, ಜೊತೆಗೆ 2 ಎತ್ತುಗಳನ್ನು ಕೊಟ್ಟು ಭೂಮಿ ಉಳ್ಳಿ ನೀವು ಬೇಕಾದಷ್ಟು ಪದಾರ್ಥವನ್ನು ನೆಮ್ಮದಿಯಾಗಿರಿ, ನನ್ನ ರಾಜ್ಯದಲ್ಲಿ ಯಾರೂ ಬಡವರು ಅನ್ನೋದಿರಬಾರ್ದು, ಯಾರೂ ಬಡವರು ಇರಬಾರ್ದು, ಇಲ್ಲಿ ಬಡತನ ಅಂತಕ್ಕಂಥದ್ದು ಇರಬಾರ್ದು ಅಂತ ಹೇಳಿ ಆಗಲೇ ಆ ರಾಜ ಅಷ್ಟೊಂದು ಚೆನ್ನಾಗಿ ಆಳ್ವಿಕೆಯನ್ನು ಮಾಡ್ತಿದ್ದ. ಆದರೆ ಮನುಷ್ಯನ ಗ್ರಹಗತಿಗಳಿದೆಯಲ್ಲ, ಮನುಷ್ಯನ ಜಾತಕದಲ್ಲಿ ನವಗ್ರಹಗಳ ಪಾತ್ರ ಹೇಗಿರುತ್ತೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಚಿನ್ನದ ಸ್ಪೂನಲ್ಲೇ ಊಟ ಮಾಡಿಕೊಂಡು ಬಂದರೂ ನಮ್ಮ ದಶಾಭುಕ್ತಿಯಲ್ಲಿ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂದರೆ ಚಿನ್ನದ ಸ್ಪೂನ್ ಅಲ್ಲ, ತಿನ್ನಲಿಕ್ಕೆ ಕೈ ಸಹಿತ ಕೆಲಸ ಮಾಡೋದಿಲ್ಲ. ಚಿನ್ನದ ಸ್ಪೂನನ್ನು ಪಕ್ಕಕ್ಕಿಡೋಣ, ತಿನ್ನುವ ಕೈ ಎತ್ತಬೇಕಾದ್ರೆ ಇಲ್ಲೆಲ್ಲೋ ಮೂಳೆಗಳು ಅಥವಾ ನರಗಳು ಇದು ಬ್ಲಾಕ್ ಆಗುತ್ತೆ, ಏನೋ ಒಂದು ತೊಂದರೆ ಆಗುತ್ತೆ, ನಾವು ತಿನ್ನುವ ತುತ್ತು ಕೈ ಜಾರಿ ಬಿದ್ದು ಹೋಗ್ಬಿಡುತ್ತೆ. ಇಂತಹ ಪರಿಸ್ಥಿತಿ ಎದುರಾಗುವಂಥ ಕಾಲ ಮನುಷ್ಯನ ಗ್ರಹಗತಿಗಳು. ಅಂಥದ್ರಲ್ಲಿ ಶನಿ ಈಗ ಸ್ವಕ್ಷೇತ್ರದಲ್ಲಿದ್ದಾನೆ, ತನ್ನ ಸ್ವಂತ ಮನೆಯಲ್ಲಿದ್ದಾನೆ. ಮಕರ ಕುಂಭ ತನಗೆ ಸ್ವಂತ ಮನೆ, ಮಕರ ಕುಂಭ ಸ್ವಂತ ಮನೆ ಆದರೂ ಸಹಿತ ಸಮಸ್ಯೆಗಳೆಂಬತಕ್ಕಂಥದ್ದು ಬೆಟ್ಟದಷ್ಟು ಬಂದುಬಿಡುತ್ತೆ. ಯಾಕೆಂದರೆ ಶನಿ ಯಾವತ್ತೂ ನಿಸ್ವಾರ್ಥತೆಯಿಂದ, ಇಲ್ಲಿ ಸ್ವಾರ್ಥವಾಗಿ ನನ್ನ ಮನೆಯಲ್ಲಿದ್ದೀನಲ್ಲ ಅಂತ ನಾನು ರೆಸ್ಟ್ ತಗೊಳ್ಳೋದಿಲ್ಲ, ಆತ ಇನ್ನಷ್ಟು ಕಂಡೀಷನ್ ಆಗಿಯೇ ಕೆಲಸ ಮಾಡುತ್ತಾನೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರೂ ಭಗವಂತನಿಗೆ ತಲೆ ಬಗ್ಗಿಸಲೇಬೇಕು. ಅಂತಹ ರಾಜ ಅಷ್ಟು ವಿಶೇಷವಾದಂತಹ ಧರ್ಮ ಪರಿಪಾಲನೆ ಮಾಡ್ತಾ ರಾಜ್ಯದ ಸುಭಿಕ್ಷತೆಗಾಗಿ ಕಾಪಾಡತಕ್ಕಂಥವನು. ಆತರ ಜಾತಕದಲ್ಲಿ ಸ್ವಾಮಿ ಪ್ರವೇಶವಾದ ನಂತರ ಸಂಪೂರ್ಣವಾಗಿ ರಾಜ್ಯವನ್ನಾಳ್ತಕ್ಕಂಥ ರಾಜ ತಿರುಕನಾಗ್ತಾನೆ, ಕೈಕಾಲು ಕಳ್ಕೊಳ್ತಾನೆ, ಒಂದು ಗಾಣದ ಮೇಲೆ ಕೂತ್ಕೊಳ್ತಾನೆ. ತನಗಿರ್ತಕ್ಕಂಥ ಜ್ಞಾನ, ತನಗಿರ್ತಕ್ಕಂಥ ವಿದ್ಯೆ, ಆ ವಿದ್ಯೆ ಅದ್ ಹಿಂದೆ ಆ ಗುರುಗಳು ಏನು ಉಪದೇಶ ಕೊಟ್ಟಿದ್ರು ಆ ಉಪದೇಶ ಕೊಟ್ಟಂತ ಆ ವಿದ್ವತ್ತು ಅವನ ಜೀವನದಲ್ಲಿ ಮತ್ತೊಂದು ಬೆಳಕನ್ನು ತರುತ್ತೆ. ಆ ತರುವಂತೆ ಮಾಡಿದ್ದು ಸಹಿತ ಶನಿ ಭಗವಂತನೇ. ಅದಕ್ಕಾಗಿ ಮನುಷ್ಯ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಯಾರಿಗೂ ಬರೋದು ಬೇಡ. ಸಾಧ್ಯವಾದರೆ ಇನ್ನೊಬ್ಬರ ಹಸಿವು ನೀಗಿಸೋಣ, ಒಂದಷ್ಟು ದಾನ ಧರ್ಮ ಮಾಡೋಣ, ಭಗವಂತನ ಸೇವೆ ಸಲ್ಲಿಸೋಣ, ಸದಾಕಾಲ ನಮ್ರತೆಯಿಂದ ಇರೋಣ. ನಮಗೆ ಎಷ್ಟೇ ಬಂದರೂ ಏನೇ ಕೊಟ್ಟರು ನಾವು ಯಾವುದೇ ಲೆವೆಲಲ್ಲಿದ್ದರೂ ತಲೆ ಬಗ್ಸಿ ನಿಲ್ಲೋಣ. ಆಗಷ್ಟೇ ಶನೇಶ್ವರನ ಅನುಗ್ರಹವನ್ನು ಪಡಿಬೋದು. ಹಾಗೆ ಪ್ರಸ್ತುತ ಇರತಕ್ಕಂಥ ಈ ಗ್ರಹಗತಿಗಳಾಗತಕ್ಕಂಥ ವ್ಯತ್ಯಾಸವನ್ನು ಹೇಗೆ ಸರಿಪಡಿಸ್ಕೊಳ್ಬಹುದು, ಅದು ಮನೋಗತದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಈ ಮನೋಗತದಲ್ಲಿ ಈ ಕಳೆದ ಒಂದೂವರೆ ತಿಂಗಳಿಂದ ಪ್ರತಿನಿತ್ಯ ಅದರ ಬಗ್ಗೆನೇ ಒಂದು ಅಧ್ಯಯನ ನಡೀತಾನೆ ಇದೆ ನಮ್ಮಲ್ಲಿ. ಹಾಗಾಗಿ ಮನೋಗತ ಶಾಸ್ತ್ರದಲ್ಲಿರ್ತಕ್ಕಂಥ ಒಂದಷ್ಟು ಚುಟುಕುಗಳು, ಅಂದರೆ ಸರಿಸುಮಾರು 11ರಿಂದ 16 ಚುಟುಕುಗಳು ಬರೆದಿಟ್ಟಿದ್ದಾರೆ. 16 ಚುಟುಕುಗಳಲ್ಲಿರ್ತಕ್ಕಂತಹ ತಂತ್ರಸಾರಗಳೇನು ಎಂಬತಕ್ಕಂಥದ್ದನ್ನು ಮುಂಬರ್ತಕ್ಕಂಥ ಭಾನುವಾರಗಳಲ್ಲಿ ಒಂದೊಂದು ಚುಟುಕಗಳನ್ನು ಭಾನುವಾರದಂದು ಮಾಡಿಕೊಳ್ಳುವಂಥ ಶನಿ ದಶೆಯಲ್ಲಿ, ಶನಿ ಭುಕ್ತಿಯಲ್ಲಿ ಶನೇಶ್ವರನ ಅನುಗ್ರಹವನ್ನು ಪಡೀಲಿಕ್ಕಾಗಿ, ಆತನ ದೋಷದಿಂದ ಸ್ವಲ್ಪ ದೂರವಾದರೂ ಇರಲಿಕ್ಕಾಗಿ ಈ ತಂತ್ರಸಾರಗಳು ನಿಮಗಾಗಿ. ಕೂತ್ಕೊಳ್ಳಿ. ಶನಿಯ ಪ್ರಭಾವ ಜಾತಕದಲ್ಲಿ ಪ್ರವೇಶವಾದಾಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ರಿ. ಖಂಡಿತಮ್ಮ. ಹಾಗಾಗಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಆ ಮನೋಗತ ಆ ಗ್ರಂಥ ಇದೆಯಲ್ಲ, ಅದು ಪ್ರಶ್ನೆ ಅಂತಕ್ಕಂಥದ್ದು ಅದರಲ್ಲಿ ಬರೀ ಒಂದು ಪಾರ್ಟ್ ಮಾತ್ರ. ಆದರೆ ಮನೋಗತದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿಟ್ಟಿರ್ತಕ್ಕಂಥ 18 ತಂತ್ರಸಾರಗಳಿದೆ. ಈ 18 ತಂತ್ರಸಾರಗಳು ಚುಟುಕಿರ್ತಕ್ಕಂತಹದ್ದೇ, ಸಣ್ಣ ಸಣ್ಣದೇ. ಆದರೆ ಮಾಡಿ ಅದರಂತೆ ನಡ್ಕೊಳ್ತಕ್ಕಂತಹದ್ದು, ಆ ನಡೆದು ಅದರ ಅನುಷ್ಠಾನವನ್ನು ಸಿದ್ಧಿಪಡಿಸಿಕೊಂಡಾಗ ಯಾರೊಬ್ಬರ ಜಾತಕದಲ್ಲಿ ಶನಿಯ ದೃಷ್ಟಿಯಿಂದ ಬಿದ್ದು ಅಲ್ಲಿ ಸಮಸ್ಯೆ ಉಂಟಾಗ್ತಿರ್ತಕ್ಕಂಥವನು ಕನಿಷ್ಠ ಪಕ್ಷ ಒಂದಿಷ್ಟು ಕಾಲ ನೆಮ್ಮದಿಯನ್ನು ಕಾಣುತ್ತಾನೆ. ಇದು ಸತ್ಯ. ಯಾಕೆಂದರೆ ಅದು ಅನುಭವ ಸಿದ್ಧಿ. ಅನುಭವದಲ್ಲಿರ್ತಕ್ಕಂಥದ್ದನ್ನೇ ಗ್ರಂಥದಲ್ಲಿ ಬರೆದಿರ್ತಕ್ಕಂಥದ್ದು, ಆ ಗ್ರಂಥ ಆಧಾರಿತವಾಗಿರ್ತಕ್ಕಂಥದ್ದನ್ನೇ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರತಿ ಭಾನುವಾರ ಶನೇಶ್ವರನ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನವನ್ನು, ಅದರಲ್ಲೂ 18 ಭಾನುವಾರ ಈ ಅನುಷ್ಠಾನ ಒಂದು ವಾರಕ್ಕೆ, ಯಾಕೆಂದರೆ ಆ ಕ್ಷಣಕ್ಕೆ ಎಷ್ಟು ಬೇಕೋ ಅಷ್ಟೇ ಇರುತ್ತೆ ಮತ್ತು ಅವತ್ತಿಗೆ ಸಂಬಂಧಪಟ್ಟಂಥ ಅನುಷ್ಠಾನ ಏನು ಅದನ್ನೇ ಮಾಡಬೇಕಾಗತ್ತೆ.
ಹಾಗಾಗಿ ಅದು ಮಾಡುವ ಕ್ರಮ, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಕಾಲ ಮಾಡಬೇಕು, ಅದರ ಅನುಷ್ಠಾನದ ಪೂರ್ವಭಾವಿ ಸಿದ್ಧತೆಗಳೇನು, ಇದೆಲ್ಲವನ್ನು ಸಿದ್ಧ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೇನೆ. ಉದ್ದೇಶ 18 ಭಾನುವಾರ ನೀವು ನಮ್ಮ ಕಾರ್ಯಕ್ರಮ ನೋಡಿ ಅನ್ನೋದಲ್ಲ, ಪ್ರಸ್ತುತ ಸಮಸ್ಯೆಗಳಿಂದ ನರಳುತ್ತಿರ್ತಕ್ಕಂಥವ್ರಿಗೆ ಒಂದಿಷ್ಟು ಪಾರಾಗುವಂಥ ಮಾರ್ಗಸೂಚಿ ಇದು. ಯಾಕೆಂದರೆ ಬೇರೆ ಗ್ರಹಗಳಿಗೂ ಶನಿಯಿಂದ ಉಂಟಾಗ್ತಕ್ಕಂಥ ದೋಷಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಸೂರ್ಯನಿಂದ ಏನಾಗಬಹುದು, ಬುಧನಿಂದ ಏನಾಗಬಹುದು, ಅಂಗಾರಕನಿಂದ ಏನಾಗಬಹುದು, ಶುಕ್ರನಿಂದ ಏನಾಗಬಹುದು, ಇದೆಲ್ಲವನ್ನು ನಾವು ಹೇಳ್ತಾನೆ ಬಂದಿದ್ದೀವಿ. ಹಾಗೆ ಶನಿಯಿಂದಲೂ ಉಂಟಾಗ್ತಕ್ಕಂಥ ದೋಷಗಳೇನು ಎಂಬತಕ್ಕಂಥದ್ದನ್ನು ನಾವು ಹೇಳೋಕ್ಕಿಂತ ನಿಮಗೆ ಪ್ರಾಕ್ಟಿಕಲ್ ಆಗಿ ನಿಮ್ಮ ಇವತ್ತು ನಡೀತಿರ್ತಕ್ಕಂಥದ್ದು, ಇನ್ನು ಆಗ್ತಿರ್ತಕ್ಕಂಥದ್ದು, ಆ ನೋವು ಅನುಭವಿಸ್ತಿರ್ತಕ್ಕಂಥದ್ದಿದೆ. ಆ ನೋವಿಗೊಂದು ಪರಿಹಾರ ಬೇಕಾಗಿದೆ. ಅದಕ್ಕಾಗಿ ಹಿರಿಯರು ಬರೆದಿರತಕ್ಕಂಥ ಗ್ರಂಥ ಆಧಾರಿತವಾಗಿ ಒಂದಿಷ್ಟು ಅನುಷ್ಠಾನಗಳನ್ನು ಸ್ವಯಂ ಅನುಷ್ಠಾನವನ್ನು ಮಾಡುವ ಕ್ರಮವನ್ನು ನಿಮ್ಮ ಮುಂದಿಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡುತ್ತಿದ್ದೇವೆ. ಹಾಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನುಕೂಲವಾಗುವಂತಹ ರೀತಿ ಒಂದು ಅನುಷ್ಠಾನವನ್ನು ಮಾಡೋಣ. ಆದರೆ ಇವತ್ತಿನ ದಿವಸ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟು ಇದೆ. ಜೊತೆಗೆ ಈಗಾಗಲೇ ಫೋನ್ಗೆ ಟ್ರೈ ಮಾಡ್ತಿರ್ತಕ್ಕಂಥವ್ರು, ನೀವು ಫೋನ್ ಟ್ರೈ ಮಾಡ್ತಕ್ಕಂಥವ್ರು ನಿಮ್ಮನ್ನೂ ಮಾತಾಡಿಸಬೇಕು, ನಿಮ್ಮಲ್ಲಿ ಇರತಕ್ಕಂಥ ಸಮಸ್ಯೆಗಳ ಒಂದು ಪರಿಹಾರ ಈ ವೇದಿಕೆಯಿಂದ ನಿಮಗೆ ಸಿಗಬೇಕು. ಅದಕ್ಕಾಗಿ ನಮ್ಮ ಈ ಕಾಯಕವನ್ನು ಇವತ್ತು ನಾವು ಬೇಗ ಶುರು ಮಾಡಬೇಕು. ಅದಕ್ಕಾಗಿ ಭಗವಂತನ ಪ್ರಾರ್ಥನೆ ಮಾಡೋಣ. ದರ್ಪಣಾಂಜನ ಜೊತೆಗೆ ರಾಶಿಫಲ ನಿಮ್ಮ ಕರೆಗೆ ಹೋಗಿರ್ತಕ್ಕಂಥದ್ದು. ಸರ್ವಸ್ಯಾಪ್ತಿ ಸರ್ವಸಿದ್ಧೈ ಸರ್ವದೇವದೇನಾಪ್ನೋತಿ ಸರ್ವಂಜೇತಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ತಂಡಲನಾಗಿ ಪ್ರಚಂಡನಾಗಿ ಕಾಳಭೈರವನ ಪ್ರಿಯ ಭಕ್ತನಾಗಿ. ನೋಡಿ, ಇಲ್ಲಿ ಕಾಳಭೈರವನ ಪ್ರಿಯ ಭಕ್ತ ಆತ. ಹಾಗೆ ತಂಡಲನಾಗಿ ಪ್ರಚಂಡನಾಗಿ, ಪ್ರಚಂಡತೆ ಇರತಕ್ಕಂಥದ್ದು ಶನಿ. ಹಾಗೆ ಯಮಾಗ್ರಜ, ಯಮ ಅಣ್ಣನಾಗಿರ್ತಕ್ಕಂಥವನು. ಆದರೆ ಶನಿಯ ದಶೆಯಲ್ಲಿ ಯಾರೊಬ್ಬರಿಗೂ ಮರಣವಿಲ್ಲ. ಶನಿ ಆ ದಶೆಯಲ್ಲಿ ಅಥವಾ ಶನಿ ಭಕ್ತಿಯಲ್ಲಿ ಸಾಮಾನ್ಯಕ್ಕೆ ಮರಣ ಬರೋದಿಲ್ಲ, ಯಾರಿಗೂ ಅದಕ್ಕೆ ಸಾವು ಬರೋದಿಲ್ಲ. ಆದರೆ ನೋವಿದೆಯಲ್ಲ, ಆ ನೋವು ಎಂಬತಕ್ಕಂಥದ್ದು ರವರವ ನರಕ ಎಂಬತಕ್ಕಂಥದ್ದು ಏನು ಎಂಬತಕ್ಕಂಥದ್ದನ್ನು ಕಣ್ಣು ಮುಂದೆ ತೋರಿಸೇ ಬಿಡ್ತಾನೆ. ಇದು ಶನಿ ಪ್ರಭಾವ. ಹಾಗಾಗಿ ಎಲ್ಲರೂ ನಂಬರ್ತೆಯಿಂದ ನಡ್ಕೊಂಡ್ರೆ ಖಂಡಿತ ತಪ್ಪಲ್ಲ. ನಾನು ಶನಿ ಒಬ್ಬ ಬಿಗ್ ಬಾಸ್ ಅಂತ ನಾನು ನಿಮ್ಮ ಮುಂದೆ ಬೆಂಬಸ್ತಾ ಇಲ್ಲ. ಆತನ ಜವಾಬ್ದಾರಿ ಕಾಯಕವನ್ನು ಅಷ್ಟು ಕಟ್ಟುನಿಟ್ಟಾಗಿ ಮಾಡ್ತಾನೆ. ಅಲ್ಲಿ ನಮ್ಮ ನಂಬರ್ತೆ ಬೇಕು. ಆತನ ದೇಶಾಭುಕ್ತಿಯಲ್ಲಿ ಬಂದು ಒದಗುವಂತಹ ಆ ಗಳಿಗೆಗಳನ್ನು, ಅದನ್ನು ಸುಂದರವಾದ ಗಳಿಗೆಯನ್ನು. ಯಾಕೆಂದ್ರೆ ಒಂದು ಸುಂದರವಾದ ವಿಗ್ರಹ ನೀವು ಆಗಬೇಕಾದ್ರೆ ಮನುಷ್ಯನಿಗೆ ಕಷ್ಟ ಸುಖದ ಅರಿವಾದರೆ ಮಾತ್ರನೇ ಅಂತ ಹೇಳ್ತಾರೆ ಹಿರಿಯರು. ಕಷ್ಟದ ಅರಿವೇ ಇಲ್ಲ ಅಂದರೆ ಸುಖದ ಸುಪ್ಪತ್ತಿಗೆಯಲ್ಲಿದ್ರೆ ಏನು ಗೊತ್ತಾಗತ್ತೆ? ಮನುಷ್ಯನ ಜೀವನದಲ್ಲಿ ಬಂದು ಹೋಗುವ ಕ್ಷಣಗಳಿವೆಲ್ಲ ಆಗಬೇಕು. ಆದರೆ ಯಾವಾಗ ತಡೆಯೋದಕ್ಕೆ ಆಗದೇ ಇಲ್ಲಪ್ಪ, ನಂಗೆ ಈ ನೋವು ತಡ್ಕೊಳಕ್ ಆಗ್ತಾ ಇಲ್ಲ, ನಮ್ಮ ಪರಿಸರ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಅವರೇ ನಮ್ಮನ್ನ ಶತ್ರುಗಳಾಗಿ ನೋಡುವಂಥದ್ದಾಗ್ಬಿಟ್ರೆ ನಾವು ಬದುಕೋದು ಹೇಗೆ? ಅಂತಹ ಕಾಲದಲ್ಲಿ ಭಗವಂತನ ಪಾದವನ್ನು ಹಿಡಿದು ಭಗವಂತನ ಸೇವೆಯನ್ನು ಸಲ್ಲಿಸಬೇಕು. ಹಾಗಾಗಿ ಇದು ಭಗವಂತನ ಕೊಡ್ತಿರ್ತಕ್ಕಂಥ ಟಿಪ್ಸ್ ಅಲ್ಲ, ಭಗವಂತನ ಕೊಡ್ತಿರ್ತಕ್ಕಂಥ ಅಥವಾ ಆತನ ಒಲಿಸ್ಕೊಳ್ಳೋದಕ್ಕೆ ನಾವು ಮಾಡುವಂಥ ಬೇರೆ ಬೇರೆ ಥರ ತಂತ್ರಗಳಲ್ಲ ಇದು. ಆ ದಶೆಯಲ್ಲಿ, ಆ ಕಾಲದಲ್ಲಿ ಅಲ್ಲಿ ಬರುವಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ. ಆ ಪರಿಹಾರವನ್ನು ಮಾಡಿದ್ರೂ ಸಹಿತ ಆತ ನಿಮ್ಮನ್ನು ಸಂಪೂರ್ಣ ಬಿಟ್ಬಿಡ್ತಾನೆ ಅಂತಲ್ಲ, ಆಗಲೂ ಸಹಿತ ಬರುವಂಥ ಕಷ್ಟವನ್ನು ತಡೆಯೋ ಶಕ್ತಿ ನಮಗೆ ಕೊಡುವಂಥ ಭಗವಂತನ ನಾವು ಪಡೆ ಕೇಳಬೇಕು. ಆ ಶಕ್ತಿ ಕೊಡಲಿಕ್ಕೋಸ್ಕರ ಇಷ್ಟೆಲ್ಲ ಸೇವೆಗಳು ಬೇಕಾಗಿದೆ. ಇದನ್ನು ಮಾಡೋಣ. ಮುಂಬರ್ತಕ್ಕಂಥ ದಿನದಲ್ಲಿ ಸ್ಪಷ್ಟ ಮಾಹಿತಿಯನ್ನು ನಾನು ನಿಮಗೆ ಒದಗಿಸ್ತೀನಿ. ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಗೌಪ್ಯವಾಗಿರ್ತಕ್ಕಂಥ ಗುಪ್ತ ವಿಚಾರಗಳು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಒಳ್ಳೆಯದಾಗಲಿ. ಗುರುಜೀಗ ರಾಶಿಫಲ ಪ್ರಾರಂಭ ಮಾಡೋದ? ಖಂಡಿತಮ್ಮ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲವನ್ನು ಶುರು ಮಾಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಳ್ಳಬಹುದು. ಸಮಾಧಾನಕರವಾಗಿರ್ತಕ್ಕಂತಹ ವೃತ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳಬಹುದು. ಇವತ್ತಿನ ಫಲಾಫಲಗಳಲ್ಲಿ ಸಾಕಷ್ಟು ವಿಶೇಷತೆ ಇದೆ. ಆದರೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಇವತ್ತಿನ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ಮಟ್ಟಿಗೆ ಇವತ್ತು ನೀವು ಮಾಡಬೇಕಾದ್ದು ಮಧ್ಯಾಹ್ನ 12ರಿಂದ 1 ಗಂಟೆ 45 ನಿಮಿಷ
12ರಿಂದ 1:45 ಈ ಮಧ್ಯದಲ್ಲಿ ಒಂದು ಚಿಟಿಕೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ, ಹಾಗೆ ಇದೇ ಸಮಯದಲ್ಲಿ ಸಾಧ್ಯವಾದರೆ ಗೋವಿಗಾಗ್ಲಿ ಸಣ್ಣ ಮಕ್ಕಳಿಗಾಗ್ಲಿ ಏನಾದರೂ ಒಂಚೂರು ಪದಾರ್ಥವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ದಿವಸ ತಾವೊಂದು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ನಿಮ್ಮ ಮನೋಕಾಮನೆ ಸಿದ್ಧಿಗಾಗಿ ತಾವು ಪ್ರತಿನಿತ್ಯ ಕಾಯಕದಲ್ಲಿ ಏನೆಲ್ಲ ಶ್ರದ್ಧಾಭಕ್ತಿಯಾಗಿ ಮಾಡ್ತಿದ್ದೀರೋ ಅದೇ ಪ್ರಕಾರ ಇವತ್ತು ಮಾಡಿ ಒಂದಷ್ಟು ಗೋಕ್ಷೀರವನ್ನು ಮನೆ ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯವಾಗಿರ್ತಕ್ಕಂಥ ಗೋಕ್ಷೀರದ ಪ್ರಸಾದವನ್ನು ತಾವು ಹಾಗೂ ತಮ್ಮ ಪರಿವಾರ ಎಲ್ಲರಿಗೂ ಕೊಟ್ಟು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ಖಂಡಿತ ಯಶಸ್ಸಿನ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೂ, ಹಣಕಾಸಿನ ವಿಚಾರ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಏನೇ ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಇವತ್ತು ಅಷ್ಟು ಒಳಿತಲ್ಲ, ಅಷ್ಟು ಸಮಂಜಸವಾದಲ್ಲ, ಅಷ್ಟು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದಲ್ಲ. ಹಾಗಾಗಿ ಸ್ವಲ್ಪ ಜೋಪಾನ ಇರಿ, ಎಚ್ಚರಿಕೆಯಿಂದ ಇದ್ರೆ ಭಗವಂತ ನಿಮಗೆ ಯಾವ ತೊಂದರೆಯೂ ಇರೋದಿಲ್ಲ. ಅವನ ಕೃಪಾಶೀರ್ವಾದದಿಂದ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಹೊಂದಿದ್ದಾಗ ಗುರುಗಳನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಯಾಕೆಂದ್ರೆ ಇವತ್ತಿನ ದಿವಸ ತಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳು ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಆಗುತ್ತೆ. ಹಾಗೆ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಕೆಲಸಗಳು ಯಶಸ್ಸಿನ ಹಾದಿಯಲ್ಲೇ ಇರುತ್ತೆ. ಆದರೆ ಇದ್ಯಾವುದೂ ನಮ್ಮ ಕಣ್ಣಿಗೆ ಕಾಣತಕ್ಕಂಥದ್ದಲ್ಲ. ಹಾಗೆ ಇಂತಹ ಸಮಸ್ಯೆಗಳು ಎದುರಾಗುವುದರಿಂದ ಇಂತಹ ಪರಿಸ್ಥಿತಿಯಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಅಥವಾ ಯಾವುದಾದ್ರೂ ಒಂದು ಶಕ್ತಿ ದೇವತೆಯಲ್ಲಿ ರಾಹುಕಾಲದ ಅಂದರೆ ಈ ದಿನ ರಾಹುಕಾಲ ಸನ್ನಿವೇಶದಲ್ಲಿ ಒಂದು ಶಕ್ತಿ ದೇವತಾ ಆಲಯಕ್ಕೆ ಹೋಗಿ ಅಲ್ಲೊಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಬನ್ನಿ. ಇದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಹಾಗೆ ಬಂದು ಒದಗುವಂತಹ ಯಾವುದೇ ಒಂದು ಸಮಸ್ಯೆ ಆದರೂ ಸಮಸ್ಯೆಗೆ ಒಂದು ಪರಿಹಾರವನ್ನು ಆಗಿಂದಾಗಲೇ ಹುಡುಕೊಳ್ಬೇಕು. ಆ ಪರಿಹಾರವನ್ನು ಹುಡುಕೊಳ್ಳುವಂಥ ಯೋಗ ಫಲ ಸಿದ್ಧಿಯಾಗುವಂಥ ಇವತ್ತಿನ ವಿಶೇಷತೆ, ಇವತ್ತು ಸಾಧ್ಯವಾದರೆ ಒಂದೆರಡು ಹಣ್ಣು ಅಥವಾ ಒಂದಷ್ಟು ವಿಳೆದೆಲೆ ಅಡಿಕೆ ಅಥವಾ ಒಂದಷ್ಟು ಶ್ವೇತವರ್ಣದ ಪುಷ್ಪ ಇಂಥದ್ದನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡಿ ಮತ್ತಷ್ಟು ಒಂದು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಭಯಪಡಬೇಕಾದಿಲ್ಲ. ಇವತ್ತು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳೋ ತೀರ್ಮಾನ ಅಚ್ಚುಕಟ್ಟಾಗಿ ಸಿದ್ಧಪಡಿಸಿಕೊಳ್ತೀರಿ. ಹಾಗೆ ಇವತ್ತು ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದಷ್ಟು ಸಮಂಜಸ ಅಲ್ಲ. ಆದರೆ ನಿಮ್ಮ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಒಂದು ಪರಿಹಾರವನ್ನು ಹುಡುಕೊಳ್ಳುವಂಥ ದಿನ. ಇವತ್ತು ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವ ತೀರ್ಮಾನದಲ್ಲಿ ಸಾಕಷ್ಟು ಲಾಭವಿದೆ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ಉಂಟಾಗುವಂಥ ಪರಿಸ್ಥಿತಿಯೂ ಇದೆ. ಇದನ್ನು ಸರಿಪಡಿಸಿಕೊಳ್ಳೋದಕ್ಕೋಸ್ಕರನೇ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂತಹ ಗ್ರಾಮ ದೇವತೆಯ ದರ್ಶನ ಮಾಡಿ ಬನ್ನಿ. ಆ ಗ್ರಾಮ ದೇವತೆಯ ದರ್ಶನದಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಹಾಗೆ ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಮಾತಿಗೆ ಲಗಾಮಿರಲಿ. ಮಾತು ಕಡಿಮೆ ಇದ್ದು ಕೆಲಸ ಜಾಸ್ತಿ ಮಾಡೋದ್ರಿಂದ ಒಂದಷ್ಟು ಅನುಕೂಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ, ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಫಲಗಳನ್ನು ಸಿದ್ಧಪಡಿಸಿಕೊಳ್ಳುವ ಯೋಗ ಫಲವೂ ಇರುತ್ತದೆ. ಕರ್ಕಾಟಕ ರಾಶಿಯವರಿಗೆ ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಒಳ್ಳೆ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಸಿದ್ಧಿಯಾಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಅನುಕೂಲ ಆಗುತ್ತೆ, ವ್ಯವಹಾರದಲ್ಲಿ ಅನುಕೂಲ ಆಗುತ್ತೆ, ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಸಿಗುತ್ತೆ. ಎಲ್ಲನೂ ದೂರಭಾರ ಪ್ರಯಾಣ ಬೆಳೆಸಬೇಕು ಅನ್ನೋ ಮನಸ್ಸಿಗೆ ಬಹಳಷ್ಟು ಆನಂದವಾಗಿರುತ್ತೆ. ಇನ್ನಷ್ಟು ಉತ್ತೇಜನ ಮತ್ತು ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸನ್ನು ಸಿದ್ಧಪಡಿಸಿಕೊಳ್ಳುವಂಥ ಯೋಗ ಫಲ ಇವತ್ತು ಸಿಂಹರಾಶಿಯವರಿಗಿದೆ. ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ಸರಿಸುಮಾರು 4ರಿಂದ 6:20 ತನಕ 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಸ್ವಲ್ಪ ಜಾಗರೂಕತರಾಗಿರಿ, ಎಚ್ಚರಿಕೆಯಿಂದಿರಿ. ಈ ಸಮಯದಲ್ಲಿ ಯಾವುದೇ ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ಳೋದು ಬೇಡ. ಈ ಸಮಯವನ್ನು ದಾಟಿದ್ರೆ ತದನಂತರ ಒಳಿತನ್ನು ಕಾಣ್ತೀರಿ, ಒಳ್ಳೆ ಫಲಾಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇರುತ್ತೆ, ಒಂದಷ್ಟು ಭಯದ ವಾತಾವರಣ ಇರುತ್ತೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತು ತಲೆ ಬಗ್ಗಿಸಬೇಕೇನೋ ಎಂಬಂಥ ರೀತಿಯಲ್ಲಿರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಕುಟುಂಬದ ಸದಸ್ಯರೊಂದಿಗೆ ಅಥವಾ ವಾಸ್ತುಗೃಹದಲ್ಲಿರ್ತಕ್ಕಂಥವ್ರು ಯಾರಾದರೂ ಒಬ್ರು ಏನಾದರೂ ಸಣ್ಣ ಪುಟ್ಟ ವಿಚಾರವನ್ನು ಮಾತಾಡಿ ಇಲ್ಲದ ರೀತಿ ಮನಸ್ಸನ್ನು ನೋವು ಮಾಡುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಆದಷ್ಟು ಎಚ್ಚರಿಕೆ ಇರಲಿ, ಜಾಗರೂಕತೆ ಇರಲಿ. ಅದರ ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದರೆ ಬಿಲ್ವಪತ್ರೆಯಿಂದ ಶಿವಾರಾಧನೆ ಮಾಡ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದಲೂ ಕನ್ಯಾ ರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ದಿನ. ಆದರೆ ಅದನ್ನು ಹೇಗೆಲ್ಲ ಸರಿಪಡಿಸ್ಕೊಳ್ಬೇಕು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮಂಜಸವಾದಂಥ ಮಾರ್ಗದರ್ಶನ ಇವತ್ತು ನಿಮಗೆ ಬೇಕಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಕನ್ಯಾ ರಾಶಿಯವರಿಗೆ ಮೊದಲ 6 ರಾಶಿಗಳಲ್ಲಿ ಇರುವಂತಹ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ನಿಮ್ಮ ಹೆಸರು ಹೇಳಿ. ಶಿವಕುಮಾರಿ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ತುಮಕೂರು ಜಿಲ್ಲೆ ಚಿಕ್ಕನಹಳ್ಳಿ ತಾಲೂಕು ತಿಮ್ಮನಹಳ್ಳಿಯಿಂದ ಮೇಡಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೆ ಮಾತಾಡ್ಬೇಕು ಸ್ವಾಮೀಜಿ ಹತ್ರ. ಸರಿ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಸ್ವಾಮಿ. ನಮಸ್ತೆ ತಾಯಿ, ಹೇಳಮ್ಮ. ನಾನು 5 ವರ್ಷದಿಂದ ನಿಮ್ ನಂಬರ್ಗೆ ಹುಡುಕ್ತಿದ್ದು, ಸಿಕ್ತಿರ್ಲಿಲ್ಲ ನನಗೆ. ಯಾರ ಕಡೆಯಿಂದಲೂ ಸಿಕ್ತು. ನನಗೆ ಮಾತಾಡಕ್ಕೂ ಭಯ, ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ನೋವಲ್ಲಿದ್ದೀನಿ. ನನ್ನ ಹೆಸರು ಶಿವಕುಮಾರಿ ಅಂತ ಸ್ವಾಮಿ. ಹೇಳು ತಾಯಿ. ನನ್ಗೆ ಹುಟ್ಟಿ ಬೆಳೆದಿದ್ದು ಈ ತಿಮ್ಮನಹಳ್ಳಿ, ಕಾಯ್ತಿಮ್ಮನಹಳ್ಳಿಲಿ. ನಾವು ಬೆಂಗಳೂರಲ್ಲಿ ಇದ್ವು, ಬೊಮ್ಮನಹಳ್ಳಿ ಮಂಗಮ್ಮನ ಪಾಳ್ಯದಲ್ಲಿ. ಮತ್ತೆ ನನ್ನ ಮದ್ವೆ ಮಾಡ್ಕೊಟ್ಟಿದ್ದು ತಿಪ್ಟೂರ್ಗೆ. 16 ವರ್ಷಕ್ಕೆ ಮದ್ವೆ ಆಯ್ತು. ಮತ್ತೆ ಯಜಮಾನ್ರು ತೀರ್ಕೊಂಡ್ರು. ತೀರ್ಕೊಂಡ್ಮೇಲೆ ಕೆರಗೋಡಿ ರಂಗಾಪುರಕ್ಕೆ ಹೋಗಿ ನಾನು ಲಿಂಗಧಾರಣೆ ಮಾಡಿಸ್ಕೊಂಡೆ. ಯಾಕಂದ್ರೆ ಗಾರ್ಮೆಂಟ್ಸ್ ಗಳಲ್ಲಿ ಕೆಲಸ ಮಾಡುವಾಗ ಜನಗಳು ಸರಿ ಇರಲ್ಲ. ನಾವು ಒಂದು ಕೊಳ್ಳಲ್ಲಿ ಲಿಂಗ ನೋಡಿರೋ, ಹೋ ಇವ್ರಿಗೆ ಇದಿದೆಯಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಕಣ್ ಬೀಳಲ್ಲ ಅನ್ಕೊಂಡು ಆತರ ಮಾಡಿಸ್ಕೊಂಡು ಇದ್ದು ಸ್ವಾಮಿ. ಇವಾಗ ಕೆಲಸ ಮಾಡ್ತಿರ್ಬೇಕಾದ್ರೆ ಗೋಕುಲ್ದಾಸ್ ಕಂಪ್ನಿಲಿ 15 ವರ್ಷ ಮಾಡಿದೆ. ಇವಾಗ ಕಣ್ಣಿಗೆ ಬಾಲ್ ಬಿದ್ದಿತ್ತು. ಅವು ಹುಡುಗರು ಆಟ ಆಡುವಾಗ ಅದು ಸೆಪ್ಟಿಕ್ ಆಗಿತ್ತು. ಅಮ್ಮ ಅಪ್ಪಾಜಿ ಹೇಳಿದ್ದಕ್ಕೆ ಅಮ್ಮ ಏನ್ ಮಾಡಿದ್ರು, ಕರಿಸ್ಕೊಂಡ್ರು ಇಲ್ಲಿಗೆ ತಿಮ್ಮನಹಳ್ಳಿ. ಕರಿಸ್ಕೊಂಡ್ಬಿಟ್ಟು ಮತ್ತೆ ನನಗೆ ಕೊಡಬಾರ್ದು ಹಿಂಸೆ ಕೊಡ್ತಿದ್ದಾರೆ. ಮತ್ತೆ ಮನೆ ಬಿಟ್ಟು ಹೋಗು ಅಂತಿದ್ದಾರೆ. ನಾನು ಅಪ್ಪಾಜಿಗೆ ಹುಷಾರಿಲ್ದಾಗ ಕಿಡ್ಬಾ ಇಲ್ಲಿ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ನೋಡ್ಕೊಂಡೆ. ದುಡ್ದು ಮನೆಗೆ ಎಲ್ಲ ಇವ್ರಿಗೆ ಸಪ್ಲೈ ಮಾಡ್ತಿದ್ದೆ. ಪ್ರತಿಯೊಂದು ವಿಷಯ ಜಾಸ್ತಿ ಇದೆ. ನಿಮಗೆ ಸಮಯ ಅಪಾಯಗಳಿರುತ್ತೆ, ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ನಂಬರ್ ಕೊಡಿ ಸ್ವಾಮಿ. ತಾಯಿ, ನೀನ್ ಇಲ್ಲಿವರೆಗೂ ನೀನ್ ತುಂಬಾ ಕಷ್ಟಗಳನ್ನ ಕಂಡಿದ್ಯಾ. ಈಗ ನೀನು ತವ್ರ ಮನೇಲಿ ಇದೆಯಾ, ಅಥವಾ ನೀನು ಉದ್ಯೋಗ ಮಾಡ್ತಿದ್ಯಾ, ಅಥವಾ ಒಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ಯಾ? ಹೌದು ಹೌದು ಸ್ವಾಮಿ. ಈಗ ನಿನ್ ಪರಿಸ್ಥಿತಿ ಹೇಗಿದೆಮ್ಮ? ಈಗಿನ ಪರಿಸ್ಥಿತಿ ಹೇಳು. ಇಲ್ಲಿವರೆಗೂ ನಿನ್ನ ಕಷ್ಟಗಳು ಸಾಕಷ್ಟು ಆಯ್ತು. ಈಗ ನಿನ್ನ ತೀರ್ಮಾನ, ಯಾಕೆಂದ್ರೆ 16 ವರ್ಷಕ್ಕೆ ಮದುವೆ ಆಗಿ ಗಂಡ ಸತ್ತು ತವ್ರ ಮನೆಗೆ ಬಂದು ಎಲ್ಲೋ ಒಂದ್ ಕಡೆ ಡ್ಯೂಟಿ ಮಾಡಿ ಈ ಸಂಪಾದನೆ ಮಾಡೋದನ್ನೆಲ್ಲ ಅಲ್ಲೇ ಕಳೆದು ಎಲ್ಲ ಮಾಡಿದ್ಯಾ. ಆದ್ರೆ ಇದೆಲ್ಲ ಆಯ್ತು. ಈಗ ನಿನ್ ಜೀವನ ಏನು? ಈಗ ನಾನೇ ಮಾಡಿದೆ. ಇಲ್ಲಿ ನನಗೆ ಜಮೀನ್ ಕೊಡ್ರಿ, ಮನೆ ಕೊಡ್ರಿ ಅಂತ ಹೇಳಿ, ಇಲ್ಲ ಅಂದ್ರೆ ಹುಟ್ಟಿದೀನಿ, ಸಾಯಕ್ ಆಗ್ತಾ ಇಲ್ಲ. ಏನ್ ಮಾಡೋದು? ನಾವು ಪ್ರಾಣ ಕಳ್ಕೋಬಾರ್ದು ಅಂತ ಸ್ವಾಮಿ. ನಾನು ನನ್ನ ಜೀವನಕ್ಕೆ ಏನಾದ್ರು ದಾರಿ ಮಾಡ್ಕೊಡ್ರಿ ಅಂತ ಹೇಳಿ ಚೆನ್ನಾಗಿ ಟೈಲರಿಂಗ್ ಮಾಡ್ತೀನಿ. ಮತ್ತೆ ಇಲ್ಲ ಸ್ವಾಮಿ, ಮಕ್ಕಳಿಲ್ಲ, ಏನಿಲ್ಲ. 33 ವರ್ಷ ನನ್ ವಯಸ್ಸು. ಮತ್ತೆ ಇವಾಗ ನಾನೇನ್ ಮಾಡ್ದೆ, ಜಮೀನ್ ಕೊಡ್ರಿ ಅಂತ ಕೋರ್ಟ್ಗೆ ಹಾಕಿದೀನಿ. ಮತ್ತೆ ನಾನು ಇಲ್ಲಿ ಸರ್ಕಾರದ ಜಮೀನು 2 ಎಕರೆ ಕಡಿಸಿ ಕ್ಲೀನ್ ಮಾಡ್ಸಿದೀನಿ. ಮತ್ತೆ ನಾನು ಕಷ್ಟ ಬಿದ್ದು ರೇಷ್ಮೆ ಕೆಲಸ ಮಾಡಿದ್ಕೆ ನಮ್ಗೆ ರೇಷ್ಮೆ ಇಲಾಖೆಯಿಂದ ಒಂದ್ ಸೈಟ್ ಕೊಟ್ಟು 1.5 ಲಕ್ಷ ದುಡ್ಡು ಕೊಟ್ಟಿದ್ರು. ಅದ್ರ ಮನೆ ಕಟ್ಟಿದ್ದು. ಅದನ್ನ ಮಾರ್ಬಿಟ್ಟು ಮತ್ತೆ ಅದನ್ನ ಪೋಸ್ಟ್ ಆಫೀಸ್ ಅಲ್ಲಿ ಫಿಕ್ಸ್ ಮಾಡಿದೀನಿ. ಬರೋ ಬಡ್ಡಿ ದುಡ್ಡಲ್ಲಿ ಜೀವನ ನಡೆದೋಗ್ತಾ ಇದೆ. ಒಳ್ಳೇದಾಗ್ಲಿ, ಚೆನ್ನಾಗಿರು. ನೋಡು, ದೇಹದಲ್ಲಿ ಇನ್ನು 33 ವರ್ಷ ನಿನಗೆ ದೇಹದಲ್ಲಿ ಶಕ್ತಿ ಇದೆ. ಇನ್ನು 33 ಅಲ್ಲ, 40 ವರ್ಷಕ್ಕೆ ಮದುವೆನೇ ಇರಲ್ಲ. ಅಂತಂದ್ರೆ ಇನ್ನು 33 ವರ್ಷಕ್ಕೆ ಅವಲೇ ಗಂಡನೂ ಇಲ್ಲ, ಗಂಡದ ಮನೆನೂ ಇಲ್ಲ, ಯಾವುದೂ ಇಲ್ಲ, ಜೀವನನೇ ಅತಂತ್ರದಲ್ಲಿ ಇಟ್ಕೊಂಡಿದ್ಯಾ. ನಾನು ಹೇಳುವಂತ ಧರ್ಮ ಸೂಕ್ಷ್ಮಗಳು 3 ನಿನಗೆ ಉಪದೇಶ. 1, 33 ವರ್ಷ ವಯಸ್ಸೇನು ಮುಗಿದಿಲ್ಲ. ನೀನು ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಂಡು ನಿನ್ನನ್ನ ಕೈ ಹಿಡಿದು ನಿಮ್ಮ ಮನೆಗೆ ದೀಪ ಹಚ್ಚುವಂತವ್ರು ಇನ್ನೊಬ್ರು ಒಂದು ಕುಟುಂಬ ಇದ್ದೇ ಇರುತ್ತೆ. ನಿನ್ನ ಬದುಕು ಒಂದು ಬೆಳಕಿದೆ. ಆ ಧರ್ಮ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಇನ್ನೊಂದು ಜೀವನಕ್ಕೆ ನೀನು ಕಾಲಿಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಇದು ಮೊದಲನೇದು. 2ನೇದು, ಅಪ್ಪ ಅಮ್ಮನ ಕೊಡ್ತಕ್ಕಂಥ ಆಸ್ತಿಗೋ ಅವ್ರ ಜಮೀನಿಗೋ ಅಥವಾ ಅವ್ರು ಕೊಡ್ದಿರೋ ಕೋರ್ಟ್ ತನಕ ಹೋಗಿ ಅಲ್ಲೂ ನೋವು ಪಟ್ಕೊಂಡು ಅವ್ರನಿಂದ ನಿಷ್ಠೂರ ಆಗೋದಕ್ಕಿನ್ನ ಏನ್ ಕೊಡ್ತಾರೋ ಅದನ್ನು ತಗೊಂಡು ನೆಮ್ಮದಿಯಾಗಿ ನಗನಗ್ತಾ ಇರ್ತಕ್ಕಂಥದ್ದು 2ನೇದು. 3ನೇದು, ಕಷ್ಟಗಳಂತಕ್ಕಂಥದ್ದು ಇಷ್ಟೆಲ್ಲ ಅನುಭವಿಸಿದ್ಯಾ, ನಿನಗೆ ಸಹಾಯ ಬೇಕು.
ಒಂಟಿ ಹೆಣ್ಣು ಬದುಕಲಿಕ್ಕಾಗಲ್ಲ. ಈ ರಾಕ್ಷಸವಾಗಿರ್ತಕ್ಕಂಥ ಇವತ್ತಿನ ಪ್ರಪಂಚ ಬಹಳ ಕೆಟ್ಟದ್ದಾಗಿದೆ. ನಿನ್ನನ್ನು ನೋಡ್ತಕ್ಕಂಥವ್ರು ಯಾರೂ ನೀನು ಇಷ್ಟು ಕಷ್ಟಪಟ್ಟಿದ್ಯಾ, ನಿನ್ನ ಹೃದಯದ ಮೇಲೆ ಒಂದು ಶಿವಲಿಂಗ ಇದೆ, ಆ ಶಿವಲಿಂಗವನ್ನು ನಾವು ಆಧರಿಸಬೇಕು, ಅಥವಾ ಆ ಲಿಂಗಧಾರಣೆ ಆಗಿರತಕ್ಕಂಥ ಹೆಣ್ಣು ಮಗಳನ್ನು ನಾವು ನೋಡೋ ದೃಷ್ಟಿ ಬೇರೆ ಆಗಬೇಕು ಅಂತ ನೋಡುವಂಥ ಪ್ರಪಂಚ ಇದಲ್ಲ. ಲಿಂಗಧಾರಣೆ ಎಲ್ಲ ಶಿವನ ಫೋಟೋನ ಮೈಮೇಲೆ ತಗಲಾಕೊಂಡಿದ್ರು ಫೋಟೋನ ಸರಿಸಿ ನೋಡಬೇಕು ಅನ್ನೋ ಹುಚ್ಚುತನ ಇರತಕ್ಕಂಥ ಮನಸ್ಥಿತಿಗಳಿದೆ. ಹಾಗಾಗಿ ನೀನು ಎಲ್ಲಾ ಕಡೆಯಿಂದಲೂ ಹುಷಾರಾಗೋದಾದ್ರೆ ಮೊದಲನೇ ಆಪ್ಷನ್ ನಾನು ಹೇಳ್ದಂಗೆ ಒಳ್ಳೆ ತೀರ್ಮಾನ ತಂದ್ಕೊಳ್ಳುವಂಥದ್ದು, ಇನ್ನೊಬ್ಬರ ಮನೆ ದೀಪ ಹಚ್ಚಲಿಕ್ಕೆ ನೀನು ಮುಂದೆ ಆಗುವಂಥದ್ದು, ಇದು ಕರೆಕ್ಟು. ಯಾಕೆಂದ್ರೆ ಮಕ್ಕಳು ಇಲ್ಲ ಅಂತ ಹೇಳಿದ್ಯಾ, ನಿನ್ನ ಜೀವನಕ್ಕೆ ಆಸರೆ ಬೇಕು. ನಿನ್ನ ವಯಸ್ಸಾದ ಕಾಲದಲ್ಲಿ ನನ್ನ ಮನೆ ಅಂತ ನಿನಗೆ ಇರಬೇಕಂದ್ರೆ ನೀನು ಈ ತೀರ್ಮಾನ ತಗೊಳ್ಬೇಕು. ಇದಿಷ್ಟು ಮಾಡು, ಖಂಡಿತ ನೀನು ಚೆನ್ನಾಗಿರ್ತೀಯ. ನಿನ್ನ ಸ್ವರತರಂಗ ಚೆನ್ನಾಗಿದೆ. ಮುಂಬರ್ತಕ್ಕಂಥ ದಿನಗಳು ನೀನು ತುಂಬಾ ಚೆನ್ನಾಗಿ ಬದುಕ್ತೀಯ. ಒಳ್ಳೇದಾಗ್ಲಿ ತಾಯಿ. ಗುರುಜಿಗ ತುಲಾರಾಶಿಯಿಂದ ಖಂಡಿತಪ್ಪ ತುಲಾರಾಶಿ ಬಗ್ಗೆ ತಿಳಿಸ್ತಾರೆ. ಹಾಗೆ ಇತ್ತೀಚೆಗೆ ಕರೆ ಮಾಡಿರ್ತಕ್ಕಂಥ ತಾಯಿ, ಒಂದು ಹೆಣ್ಣು ತವ್ರ ಮನೇಲಿ ಇರೋಷ್ಟು ದಿವಸ ಗಂಡ ಹೆಂಡತಿ ಅಥವಾ ತಂದೆ ತಾಯಿಯ ಸರಹದ್ದಲ್ಲಿರುವಾಗ ಆ ಹೆಣ್ಣು ನೋಡೋ ರೀತಿ ಬೇರೆ, ಮದುವೆ ಮಾಡಿಕೊಟ್ಟು ಆದ ನಂತರ ಆ ಹೆಣ್ಣುಮಗಳನ್ನು ನೋಡತಕ್ಕಂಥ ರೀತಿ ಬೇರೆ, ಗಂಡ ಸತ್ತು ಮನೆಗೆ ಬಂದಾಗ ಆಗ ನೋಡುವಂಥ ರೀತಿ ಬೇರೆ. ಒಂದು ಹೆಣ್ಣಿಗೆ ಇಷ್ಟೆಲ್ಲ ನರಕ ಯಾತನೆಗಳಂತಕ್ಕಂಥದ್ದಿದೆ. ಇದಕ್ಕೊಂದು ಪರಿಹಾರನೂ ಬೇಕಾಗಿದೆ. ಇದರ ಬಗ್ಗೆ ಒಂದು ಸರಿಯಾದ ರೀತಿ ನಾವು ಮಾತಾಡುವಂತಹ ಒಂದಷ್ಟು ವಿಧಿವಿಧಾನಗಳಿದೆ. ಇದರಲ್ಲಿ ಸರಿ ತಪ್ಪು ಬೇಕು ಬೇಡ, ಇದು ಯಾವ್ದು ಬೇಕು, ಯಾವುದಿದ್ರೆ ಜೀವನಕ್ಕೆ ಸರಿ ಹೋಗುತ್ತೆ, ಎಲ್ಲಿ ನಾವು ಯಾವ ತೀರ್ಮಾನ ತಗೊಳ್ಬೇಕು, ಇದರ ಬಗ್ಗೆ ಒಂದು ಸರಿಯಾದ ರೀತಿ ವಿಮರ್ಶೆನೂ ಆಗಬೇಕಾಗುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳೋಣ. ಆ ಹೆಣ್ಣುಮಗುಗೆ ಒಂದು ಧೈರ್ಯ ಕೊಡಲಿಕ್ಕೋಸ್ಕರ ಈ ಮಾತು ನನಗೆ ಹೇಳಿದ್ದೇನೆ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ರಾಹುವಿನ ಅನುಗ್ರಹದಿಂದ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಸಮಸ್ಯೆ ಎಂಬತಕ್ಕಂಥದ್ದು ಕಾಣಬಹುದು. ಆರೋಗ್ಯದ ಬಗ್ಗೆ ಮಾತ್ರ ಕಾಳಜಿ ಇಟ್ಕೊಳ್ಬೇಕು. ಅಷ್ಟೇ ಅಲ್ಲದಿರ ಒಂದಷ್ಟು ಅಲರ್ಜಿ ಸಮಸ್ಯೆಗಳಾಗುವಂತಹ ಪರಿಸ್ಥಿತಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ಬೇಕಾಗುತ್ತೆ. ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಳೋಕೆ ಆಗದಿದ್ರು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ವಾತಾವರಣ ಅಥವಾ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ವಾತಾವರಣವನ್ನು ಅರ್ಥ ಮಾಡಿಕೊಂಡು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಹೀಗೆ ಗಣಪತಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀವಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರ ವೃತ್ತಿಯಲ್ಲಿ ಏನು ಕೆಲಸ ಮಾಡಬೇಕು, ಹೇಗೆಲ್ಲ ಸಿದ್ಧಿಸ್ಕೋಬೇಕು, ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು, ತಮ್ಮ ಉಡುಗೆ ತೊಡುಗೆಗಳು ಎಲ್ಲದರ ಬಗ್ಗೆನೂ ಹೆಚ್ಚಿನ ಒಂದು ಕಾಳಜಿ ಇಟ್ಕೊಂಡು ಅದರಂತೆ ನಡ್ಕೊಂಡು ಹೋಗುವಂಥ ಮನಸ್ಥಿತಿ ಇವತ್ತು ವೃಶ್ಚಿಕ ರಾಶಿಯವರು. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಮಾಡುವ ಪ್ರತಿ ಕಾಯಕದಲ್ಲೂ ಅದರ ಹಿಂದೆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಅಂತಹ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ತಮ್ಮ ಮನೋಕಾಮನೆ ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಧನುರ್ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ಕಾಯಕದಲ್ಲಿ ಬಹಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಶಕ್ತಿ ದೇವತೆಯ ಉಪಾಸನೆ, ದೇವಿಯ ಉಪಾಸನೆ ಅಥವಾ ಗ್ರಾಮ ದೇವತಾ ದರ್ಶನ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತೃಮೂರ್ತಿ ಅಂದರೆ ನಿಮ್ಮ ತಾಯಿ ಜನ್ಮದಾತೆ, ಆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಸಾಧ್ಯವಾದರೆ ಒಂದಷ್ಟು ಜೇನುತುಪ್ಪ ಮಧು ಆದ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕಿಕೊಂಡು ಪೂರ್ವಾಭಿಮುಖವಾಗಿ ನಿಂತು ಆಗ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ, ನಮಃಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಯಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರನೇ ಇವತ್ತು ಆ ಜೇನುತುಪ್ಪವನ್ನು ಸೂರ್ಯನಿಗೆ ನೈವೇದ್ಯ ಮಾಡಿ ಅದರ ಪ್ರಸಾದ ರೂಪದಲ್ಲಿ ಸ್ವೀಕರಿಸೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸಿಕೊಳ್ತೀರಿ ಧನು ರಾಶಿಯವರು. ಇನ್ನು ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ತಾಪಗಳಂತಕ್ಕಂಥದ್ದು ಸಾಕಷ್ಟು ಇದೆ. ಆ ಮನಸ್ತಾಪವನ್ನು ದೂರ ಮಾಡಿಕೊಂಡು ಒಂದಷ್ಟು ಶಾಂತಿ ನೆಮ್ಮದಾಗಿಸ್ಕೋಬೇಕಾದ್ರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ರಾಹುಕಾಲ ಸನ್ನಿವೇಶದಲ್ಲಿ ದೀಪವನ್ನು ಹಚ್ಚಿ ಪಶ್ಚಿಮಾಭಿಮುಖವಾಗಿ ನಿಂತು ಶಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಿದ ನಂತರ 1 ಚಿಟಿಕೆಯಷ್ಟು ಉಪ್ಪು, 1 ಚಿಟಿಕೆಯಷ್ಟು ಬೆಲ್ಲ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸಿಕೊಳ್ತೀವಿ. ಒಳ್ಳೆಯದಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತೀರಿ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ವ್ಯಾಪಾರದಲ್ಲಿ ಒಂದಷ್ಟು ಹಿನ್ನಡೆ ಇದ್ರೂ ಅದನ್ನು ಸರಿಪಡಿಸಿಕೊಳ್ಳುವಂಥ ಯೋಗ ಫಲ ನಿಮ್ಮದಿರುತ್ತೆ. ಹಾಗೆ ಯಾರನ್ನ ನಂಬಿರ್ತೀರಿ, ನಂಬಿರ್ತಕ್ಕಂತಹ ವ್ಯಕ್ತಿಗಳಿಂದ ಒಂದಷ್ಟು ಮೋಸ ಆಗುವಂಥ ಪರಿಸ್ಥಿತಿ ಇರುತ್ತೆ, ಜಾಗರೂಕತರಾಗಿರಿ. ಆದರೆ
ಹಾಕುವ ಪ್ರತಿ ಹೆಜ್ಜೆ, ನೀವು ಮಾಡುವ ಪ್ರತಿ ಕೆಲಸದ ಹಿಂದೆ ಶನೈಶ್ಚರ ಭಗವಾನ್ನ ನೀವು ಪ್ರಾರ್ಥನೆ ಮಾಡೋದ್ರಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಇಮಾಗ್ರಜಂ ಛಾಯಾಂ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಾ ನೀಲಿ ಶಂಕು ಹೂವುಗಳಿಂದ ಗಣಪತಿಯ ಪಾದದ ಮೇಲೆ ಅಥವಾ ಹನುಮನ ಪಾದದ ಮೇಲೆ ನೀಲಿ ಶಂಕುವನ್ನಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇರ್ತಕ್ಕಂಥ ದೋಷ ಮುಕ್ತರಾಗ್ತೀರಿ, ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆ ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ಳುವಂತ ಯೋಗ ಫಲ ಇರತಕ್ಕಂಥ ದಿನವೂ ಇವತ್ತಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ದೂರಭಾರ ಪ್ರಯಾಣ ಆಗಲಿ, ವ್ಯಾಪಾರ ವ್ಯವಹಾರ ಆಗಲಿ, ಇವತ್ತಿನ ಕೆಲಸಗಳಲ್ಲಿ ಸಿದ್ಧಿಪಡಿಸಿಕೊಳ್ಳೋದಾಗಲಿ, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತಕ್ಕಂಥದ್ದಾಗಲಿ, ಹಾಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಗಳಿಸ್ತಕ್ಕಂಥ ಯೋಗ ಫಲವಾಗಲಿ ಎಲ್ಲವೂ ಸಹಿತ ಸಿದ್ಧಿಪಡಿಸಿಕೊಳ್ಳಬಹುದು. ಆದರೆ ನಿಮ್ಮಲ್ಲಿ ನಿಮ್ಮ ನಡೆ ನಡವಳಿಕೆ, ನೀವು ನಡ್ಕೊಳ್ಳುವಂತಹ ರೀತಿ ಅಥವಾ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ ನೀವು ನಡ್ಕೊಳ್ಳುವಂತಹ ರೀತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ಇವತ್ತು ಹನುಮನ ಪ್ರಾರ್ಥನೆ ಮಾಡೋದ್ರಿಂದ, ಅದರಲ್ಲೂ ರಾಹುಕಾಲದಲ್ಲಿ ಹನುಮ ಧ್ಯಾನ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಫಲವನ್ನೇ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮನೋಗತ ಪ್ರಶ್ನಾತಂತ್ರ ವಿಭಾಗವನ್ನ ಈಗ ಪ್ರಾರಂಭ ಮಾಡ್ತಾ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರ್ಯಮುಪಾಸ್ಮಹೇ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಬಹಳ ವಿಶೇಷವಾಗಿ ಕಾರ್ಯಕ್ರಮದ ಮೊದಲನೇ ಹಂತದಲ್ಲೇ ಗುರುಗಳು 18 ಭಾನುವಾರಗಳು ಶನೇಶ್ಚರನ ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರ ವಿಶೇಷವಾಗಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಬಂದಿರತಕ್ಕಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು ಶನೇಶ್ಚರ ಭಗವಾನ್ ಅವರ ವಕ್ರದೃಷ್ಟಿಯಲ್ಲಿರ್ತಕ್ಕಂಥ ಮಕರ ಮತ್ತು ಕುಂಭ ರಾಶಿಯಲ್ಲಿರ್ತಕ್ಕಂಥವ್ರಿಗೂ ಅದನ್ನ ಹೊರತುಪಡಿಸಿ ಬೇರೆ ಯಾವ ಯಾವ ರಾಶಿಯಲ್ಲಿ ಶನೇಶ್ಚರ ಭಗವಾನ್ರವರ ವಕ್ರದೃಷ್ಟಿ ಬೀರಿದ್ಯೋ ಆ ಒಂದು ದೋಷಗಳನ್ನ ದೂರ ಮಾಡಿಕೊಳ್ಳಿಕ್ಕೋಸ್ಕರ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ತಂತ್ರಸಾರಗಳನ್ನ 18 ಭಾನುವಾರವೂ ಕೂಡ 18 ವಿಧಾನವಾಗಿರ್ತಕ್ಕಂಥ ತಂತ್ರಸಾರವನ್ನ ಮನೋಗತ ಪ್ರಶ್ನಾತಂತ್ರದ ಮೂಲಕ ಶ್ರೀನಿವಾಸ್ ಶರ್ಮಾ ಅಂದ್ರೆ ನನ್ನ ಮೂಲಕ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಿದ್ರು ಗುರುಗಳು. ಈಗಾಗಲೇ ಸತತವಾಗಿ 1 ತಿಂಗಳಿಂದ ಅದರ ಮೇಲೆ ಸಾಕಷ್ಟು ಹೆಚ್ಚಿನ ಶ್ರಮವನ್ನು ವಹಿಸಿ ಬಹಳ ಭಕ್ತಿ ಶ್ರದ್ಧೆಯಿಂದ ಮನೋಗತ ಪ್ರಶ್ನಾತಂತ್ರದಲ್ಲಿ 18 ಭಾನುವಾರಗಳಲ್ಲಿ ತಾವು ಮಾಡ್ತಕ್ಕಂಥ ತಂತ್ರಸಾರಗಳನ್ನ ಪ್ರತಿಯೊಂದನ್ನು ಕೂಡ ಪಟ್ಟಿ ಮಾಡಿ ಇಟ್ಟಿರ್ತಕ್ಕಂಥದ್ದಿದೆ. ಅದೇ ರೀತಿ ಇನ್ನು ಮುಂದೆ ಬರ್ತಕ್ಕಂಥ ಪ್ರತಿ ಭಾನುವಾರ ಕೂಡ ಒಂದೊಂದು ಭಾನುವಾರರು ಒಂದೊಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇದಕ್ಕೆ ನಾನು ನನ್ನ ತಂದೆಯವರು ಈಗಾಗಲೇ ಹೇಳಿದಾಗೆ ಸತತವಾಗಿ 1 ತಿಂಗಳ ಸಮಯದಲ್ಲಿ ಸಾಕಷ್ಟು ತಂತ್ರಸಾರಗಳನ್ನು ಹುಡುಕಿಟ್ಟಿದ್ದೇವೆ. ಏನಕ್ಕಪ್ಪ ಇಷ್ಟು ಕಷ್ಟ ಬೀಳ್ತಾ ಇದ್ದೀವಿ ಅಂದ್ರೆ, ಯಾಕೆ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಈ ಸಮಯದಲ್ಲಿ ಮಕರ ಮತ್ತೆ ಕುಂಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗಿರ್ತಕ್ಕಂಥದ್ದಿದೆ. ಸಮಸ್ಯೆಗಳು ಯಾವ ರೀತಿ ಬೇಕಾದರೂ ಎದುರಾಗತಕ್ಕಂಥದ್ದಿದೆ. ಸಂಸಾರದಲ್ಲಿ ಕಲಹ ಬರ್ತಕ್ಕಂಥದ್ದಿದೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥದ್ದಿದೆ, ಸಾಲದ ಬಾಧೆ ಹೆಚ್ಚಾಗಿರ್ತಕ್ಕಂಥದ್ದಿದೆ. ಯಾಕೆ ಅಂದ್ರೆ ಹೆಚ್ಚಾಗಿರ್ತಕ್ಕಂಥದ್ದಂದ್ರೆ ಸ್ವಲ್ಪ ಮಾತ್ರದಲ್ಲಿ ಅಲ್ಲ, ಅಂದ್ರೆ ಕುತ್ತಿಗೆಗೆ ಬಂದು ಕೂತ್ಕೊಂಡಿರ್ತಕ್ಕಂಥ ಸಮಯ. ಯಾಕೆಂದ್ರೆ ಶನೇಶ್ಚರನ ಕಾಟದಲ್ಲಿ ಬಿದ್ರೆ ಭಗವಂತ ಪ್ರಾಣ ಹೋಗೋ ತನಕನು ಅಂದ್ರೆ ಅಷ್ಟು ಒಂದು ಕ್ರೂರತ್ವವನ್ನ ತೋರಿಸ್ತಕ್ಕಂಥದ್ದಿದೆ. ಏನಕ್ಕಪ್ಪ ಅಂದ್ರೆ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನೆಲ್ಲವನ್ನು ಕೂಡ ದೂರ ಮಾಡ್ಕೊಳ್ತಕ್ಕಂಥದ್ದು. ಒಂದು ಸತಿ ಶನೇಶ್ಚರನ ವಕ್ರದೃಷ್ಟಿಯಲ್ಲಿ ಬಿದ್ದು ಭಗವಂತ ಕೊಡ್ತಕ್ಕಂಥ ಕಷ್ಟಗಳನ್ನ ಸಂಪೂರ್ಣವಾಗಿ ಬಹಳ ಅಂದ್ರೆ ಕಷ್ಟಗಳನ್ನೂ ಕೂಡ ಶ್ರದ್ಧಾಭಕ್ತಿಯಿಂದ ಪಾಲಿಸ್ತಕ್ಕಂಥದ್ದು. ಯಾಕೆಂದ್ರೆ ಭಗವಂತ ನಮಗೆ ಕೆಟ್ಟದನ್ನ ಬಯಸೋದಕ್ಕೋಸ್ಕರ ಕಷ್ಟವನ್ನ ಕೊಡ್ತಕ್ಕಂಥದ್ದಲ್ಲ, ನಾವು ಮಾಡಿರ್ತಕ್ಕಂಥ ಪಾಪಗಳನ್ನ ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಆ ಒಂದು ಕಷ್ಟಗಳನ್ನ ಕೊಡ್ತಕ್ಕಂಥದ್ದು. ನಾವ್ಯಾರು ಕೂಡ ಭಗವಂತನನ್ನ ಬೈಕೊಳ್ತಕ್ಕಂಥದ್ದಾಗ್ಲಿ, ಶನೇಶ್ವರ ನನ್ನನ್ನು ಇಷ್ಟು ಕಾಟ ಕೊಡ್ತಾ ಇದ್ದಾನಲ್ಲಪ್ಪ, ಈ ಭಗವಂತ ಸರಿನಾ ತಪ್ಪ
ಅಂತಕ್ಕಂಥ ಮನಸ್ಥಿತಿಯನ್ನ ದೂರ ಮಾಡಿಕೊಂಡು ಭಗವಂತನನ್ನ ಇನ್ನಷ್ಟು ಹೆಚ್ಚು ಪ್ರಾರ್ಥನೆ ಮಾಡಿ, ಭಗವಂತ ನನಗೆ ಕೊಡ್ತಕ್ಕಂಥ ಕಷ್ಟದಲ್ಲಿ ಸ್ವಲ್ಪನಾದ್ರೂ ಕಡಿಮೆ ಮಾಡ್ಲಿಕ್ಕೋಸ್ಕರನಾದ್ರೂ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರಗಳನ್ನ ನಾನು ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೇನೆ. ಇನ್ನು ಮುಂದೆ ಪ್ರತಿ ಭಾನುವಾರ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ, ಅದರಲ್ಲೂ ನನ್ನ ತಂದೆಯವರು ನನಗೆ ಉಪದೇಶ ಮಾಡಿರ್ತಕ್ಕಂಥ ತಂತ್ರಸಾರ, ಪ್ರಶ್ನಾಧಾರಿತವಾಗಿ ಗ್ರಂಥ ಆಧಾರಿತವಾಗಿ ಉಪದೇಶ ಮಾಡಿರ್ತಕ್ಕಂಥ ತಂತ್ರಸಾರಗಳನ್ನ ನಾನು ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀನಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮಕರ ಮತ್ತೆ ಕುಂಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ, ಅದನ್ನ ಹೊರತುಪಡಿಸಿ ಬೇರೆ ರಾಶಿಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಶನೇಶ್ವರನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ತಾವೆಲ್ಲರೂ ಕೂಡ ವಿಶೇಷವಾಗಿ ಕಾಯ್ತಾ ಇರೋದೇ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗೋಸ್ಕರ. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಓಂ ನಮಃ ಶಿವಾಯ. ನಮಃ ಶಿವಾಯ. ಮೊದಲನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಎರಡನೇದಾಗಿ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಮೂರನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಕ್ಲೀಂ ಐಂ. ಶ್ರೀಂ ಕ್ಲೀಂ ಐಂ. ಶ್ರೀಂ ಕ್ಲೀಂ ಐಂ. ಈ 3 ಬೀಜಾಕ್ಷರಿ ಮಂತ್ರವನ್ನ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಏನಕ್ಕೆ ಪ್ರತಿ ಸತಿ ನಾನು 48 ಬಾರಿ 18 ಬಾರಿ 108 ಬಾರಿ ಅಂತ ಹೇಳ್ತಾ ಇರ್ತೀನಿ ಅಂದ್ರೆ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಏನ್ ಮಾಡ್ತೀರಾ, ಜಪ ಅಂದ್ರೆ ನಿಮ್ಗೆ ಇಷ್ಟ ಬಂದಷ್ಟು ನಂಬರ್ಗಳನ್ನ ಜಪ ಮಾಡ್ತೀರಾ, ಇಷ್ಟ ಬಂದಷ್ಟು ಸಂಖ್ಯೆಗಳಲ್ಲಿ ಜಪ ಮಾಡ್ತೀರಾ. ಅದು ಜಪ ಅಲ್ಲ. ಜಪ ಮಾಡ್ಲಿಕ್ಕೂ ಕೂಡ ಕೆಲವೊಂದಷ್ಟು ಕ್ರಮಗಳಿವೆ. ತಾವು ಮಾಡತಕ್ಕಂಥ ಜಪದ ಆ ಕೌಂಟಿಂಗ್ ಅಲ್ಲೂ ಕೂಡ ಕೆಲವೊಂದಷ್ಟು ಕ್ರಮಗಳಿದೆ. ಆ ಕೌಂಟಿಂಗ್ ನ ಏನಂತಾರೆ, ಮಂಡಲ ಅಂತಾರೆ. 18, 48, 108, 1008, 1,08 ಈ ರೀತಿ ಮಂಡಲಗಳು ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಪ್ರತಿ ಸತಿ ನಾನು ಹೇಳಬೇಕಾದ್ರೆ 18 ಹೇಳಿರ್ತೀನಿ, 48 ಹೇಳಿರ್ತೀನಿ, 108 ಹೇಳಿರ್ತೀನಿ. ಅದಕ್ಕೋಸ್ಕರ ಆ ಒಂದು ಮಂಡಲದಲ್ಲಿರ್ತಕ್ಕಂಥ ಆ ಒಂದು ಸಂಖ್ಯೆಗಳಲ್ಲಿ ಮಾತ್ರ ಜಪ ಮಾಡಿದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ತಾವೆಲ್ಲರೂ ಕೂಡ ಈಗಾಗಲೇ ಜಪ ಮಾಡಿದ್ದಾಗಿದೆ. ಇನ್ನು ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ಉತ್ತರ ಏನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಃ ಶಿವಾಯ. 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 ಬಹಳ ವಿಶೇಷವಾಗಿ ಶುಕ್ರವಾರದ ವಿಶೇಷ ಕಾರ್ಯಕ್ರಮದಲ್ಲಿ ದೇವಿಯ ಸಂಪೂರ್ಣ ಅನುಗ್ರಹದೊಂದಿಗೆ ಇವತ್ತಿನ ದಿವಸ ಮೊದಲು ಬಂದಿರತಕ್ಕಂಥ 5 ರಾಶಿಗಳಲ್ಲಿರ್ತಕ್ಕಂಥವ್ರು ಅಶುಭ ಫಲದಲ್ಲಿರ್ತಕ್ಕಂಥದ್ದು. ಮೊದಲನೇದಾಗಿ ಇವತ್ತಿನ ದಿವಸ ಮನೋಗತ ಪ್ರಶ್ನಾತಂತ್ರದಲ್ಲಿ ಮೊದಲು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರ್ಯಾರೋದನ್ನ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಆ ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರ್ಯಾರು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷ, ಮಿಥುನ, ಕನ್ಯಾ, ಮಕರ ಮತ್ತು ಮೀನ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಮೇಷ, ಮಿಥುನ, ಕನ್ಯಾ, ಮಕರ ಮತ್ತು ಮೀನ. ಈ 5 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಹಾಕ್ತಕ್ಕಂಥ ಹೆಜ್ಜೆಗಳಲ್ಲಿ ಎಡುವತಕ್ಕಂಥದ್ದಿರುತ್ತೆ, ಮಾಡ್ತಕ್ಕಂಥ ಕೆಲಸದಲ್ಲಿ ಅಸಮಾಧಾನತೆಯನ್ನು ಉಂಟು ಮಾಡ್ಕೊಳ್ತಕ್ಕಂಥದ್ದಿರುತ್ತೆ, ಸಾಕಷ್ಟು ಕಲಹಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದಷ್ಟು ಕಲಹ, ಹೋಗ್ತಕ್ಕಂಥ ಜಾಗದಲ್ಲಿ ಒಂದಷ್ಟು ಕಲಹ, ಅಂದ್ರೆ ಆ ಸಮಯದಲ್ಲಿ ಒಂದಷ್ಟು ಕಲಹ ಆದ್ರೆ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಯಾವ ರೀತಿ ಆ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿದೆ ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಅನ್ನೋದನ್ನ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಅಸಮಂಜಸ ಇರುವಂತಹ ಫಲಗಳಿಗೆ ರಾಶಿಗಳವರಿಗೆ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತ ಈಗ ಶ್ರೀನಿವಾಸ್ ಶರ್ಮಾ ಅವರಿಂದ ತಿಳ್ಕೊಳ್ಳೋಣ. ತಿಳಿಸ್ಕೊಡಿ. ಹೌದು, ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅಂತಾನು ತಿಳಿಸ್ಕೊಟ್ಟೆ. ಮನೆಯಲ್ಲಿ ಯಾವ ರೀತಿ ಸಮಸ್ಯೆಗಳು ಎದುರಾಗುತ್ತೆ ಇವತ್ತಿನ ದಿವಸ ಈ 5 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಅಂದ್ರೆ,
ಮನೆಯಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೆಲವೊಂದಷ್ಟು ಕಲಹಗಳು ಬರ್ತಕ್ಕಂಥದ್ದಿರುತ್ತೆ. ವಿಷಯ ಜಗಳ ಆಡತಕ್ಕಂಥದ್ದು ವಿಷಯನೇ ಇರೋದಿಲ್ಲ, ಆದ್ರೂ ಕೂಡ ಎಲ್ಲೋ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಜಗಳ ಆಡತಕ್ಕಂಥದ್ದಿರುತ್ತೆ. ಮನಸ್ಸಿಗೆ ಅಷ್ಟು ನೆಮ್ಮದಿ ಇರೋದಿಲ್ಲ. ಬೆಳಗ್ಗೆ ಇದ್ದಾಗ್ಲಿಂದಾನೇ ಯಾವುದೋ ಒಂದು ವಿಚಾರಕ್ಕೆ ಕಿರಿಕಿರಿ ಆಗ್ತಕ್ಕಂಥದ್ದಿರುತ್ತೆ. ಮನೆಯಲ್ಲಿ ಮಕ್ಕಳ ಚೇಷ್ಟೆ ತಡ್ಕೊಳ್ಳಿಕ್ಕಾಗ್ದಿರ ತಾವು ಕಿರಿಕಿರಿ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಸಾಕಷ್ಟು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥ ದಿನ ಇವತ್ತಿನ ದಿವಸ ಈ 5 ರಾಶಿಗಳಲ್ಲಿ ಇರ್ತಕ್ಕಂಥೋಗಿದೆ. ಆದಷ್ಟು ಇವತ್ತಿನ ದಿವಸ ತಾವು ಶನೇಶ್ವರನನ್ನ ಬಹಳ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಇವತ್ತು ತಮ್ಮ ಮನೆಯಲ್ಲಿ ಏನಾದ್ರೂ ನೀಲಿ ವಸ್ತ್ರ, ನೀಲಿ ಶರ್ಟೋ ಪ್ಯಾಂಟೋ ಏನಾದ್ರೂ ಇದ್ರೆ ನೀಲಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನೇ ಧರಿಸ್ತಕ್ಕಂಥದ್ದು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ಆದಷ್ಟು ಒಂದು ವೇಳೆ ಇವತ್ತೇನಾದ್ರೂ ತಾವು ಯೂನಿಫಾರ್ಮ್ ಕೋಡು ಅಂತದೇನಾದ್ರೂ ಇದ್ರೆ ನಾರ್ಮಲ್ ಆಗಿರ್ತಕ್ಕಂಥ ವಸ್ತ್ರಗಳನ್ನ ಧರಿಸಿ, ಆದ್ರೆ ನೀಲಿ ವಸ್ತ್ರದಲ್ಲಿರ್ತಕ್ಕಂಥ ಸಣ್ಣ ಪೀಸ್ ಅನ್ನಾದ್ರೂ ಇಲ್ಲಾಂದ್ರೆ ಕರವಸ್ತ್ರನಾದ್ರೂ ತಮ್ಮ ಬಲಗಡೆ ಪಾಕೆಟ್ ನಲ್ಲಿ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಾ. ಮತ್ತು ಇಷ್ಟೇ ಅಲ್ಲ, ತಂತ್ರಸಾರ ನಿಮಗಿರ್ತಕ್ಕಂಥ ತಂತ್ರಸಾರದಲ್ಲಿ ಇವತ್ತಿನ ದಿವಸ ತಾವು ತಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಮುಗಿಸಿ ಸಂಜೆ ತಾವು ಮನೆಗೆ ಬಂದ ಮೇಲೆ ಮಾರ್ಗ ಮಧ್ಯದಲ್ಲಿ ಎಲ್ಲಾದ್ರೂ ನೇರಳೆ ಹಣ್ಣು, ನೀಲಿ ವರ್ಣದಲ್ಲಿರ್ತಕ್ಕಂಥ ನೇರಳೆ ಹಣ್ಣು ಏನಾದ್ರೂ ಸಿಕ್ಕಿದ್ರೆ ತಾವು ಮನೆಗೆ ತಗೊಂಡು ಬಂದು ಅದನ್ನ ಭಗವಂತನನ್ನ ಪ್ರಾರ್ಥನೆ ಮಾಡಿ 108 ಬಾರಿ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಎಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ತಮ್ಮ ಹಸ್ತದ ಮೇಲೆ ಹೀಗಿಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಅದೇ ಫಲವನ್ನ ಎಲ್ಲೂ ಹಸಿರುಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದಾಗ್ಲಿ ಎಲ್ಲಾದ್ರೂ ಬೇರೆ ಕಡೆ ಇಡತಕ್ಕಂಥದ್ದಾಗ್ಲಿ ಮಾಡಬೇಡಿ. ಯಾರು ಆ ಒಂದು ಫಲವನ್ನ ಇಟ್ಕೊಂಡು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಿರೋ, ಬೀಜಾಕ್ಷರಿ ಮಂತ್ರವನ್ನ ಪ್ರಾರ್ಥನೆ ಮಾಡ್ತಿರೋ, ಆ ಫಲವನ್ನ ತಾವೇ ಪ್ರಸಾದದ ರೀತಿಯಲ್ಲಿ ಸೇವನೆ ಮಾಡ್ತಕ್ಕಂಥದ್ದಿರಲಿ. ಆ ಒಂದು ಕೆಲಸವನ್ನ ಮಾಡಿದ್ದೇ ಆದ್ರೆ ಶನೇಶ್ವರನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದಿದೆ. ಇವತ್ತು ಬರ್ತಕ್ಕಂಥ ದೋಷಗಳನ್ನ ದೂರ ಮಾಡ್ಕೊಳ್ತಕ್ಕಂಥದ್ದಿದೆ. ಇದೇನಪ್ಪಾ ಗುರುಗಳು ಕೆಲಸ ಆದ್ಮೇಲೆ ಹೇಳ್ತಾ ಇದಾರಲ್ಲ ತಂತ್ರಸಾರ, ಈ ತಂತ್ರಸಾರ ಕೆಲಸ ಆದ್ಮೇಲೆ ಮಾಡಿದ್ರೆ ಒಳ್ಳೇದಾಗತ್ತಾ? ಇಲ್ವಾ? ಒಂದು ವೇಳೆ ಇವತ್ತಿನ ದಿವಸ ಅನ್ಕೊಂಡಿರ್ತಕ್ಕಂಥ ಕೆಲಸ ಆಗ್ಲಿಲ್ಲ, ಯಾವ್ದಾದ್ರೂ ಕೆಲಸ ಆಗಬೇಕಾಗಿತ್ತು ಅದು ನಿಂತೋಗಿದ್ರು ಕೂಡ ಈ ಒಂದು ತಂತ್ರಸಾರವನ್ನ ಮಾಡಿ ಮುಂದಿನ ದಿನಮಾನಗಳಲ್ಲಿ ಬಹಳ ಈಸಿಯಾಗಿ ಅಂದ್ರೆ ಸರಾಗವಾಗಿ ಆ ಕೆಲಸವನ್ನ ಮಾಡ್ಕೊಳ್ತಕ್ಕಂಥದ್ದಿದೆ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿದೆ. ತಂದೆ ತಾಯಿ ಕಾಲಿಗೆ ಪ್ರಾರ್ಥನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನೇ ಸಿದ್ಧಪಡಿಸ್ಕೊಡ್ತೀರಾ. ಇನ್ನ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರ್ಯಾರು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ವೃಷಭ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿ. ವೃಷಭ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿ ಈ 3 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಮಿಶ್ರ ಫಲ ಇರ್ತಕ್ಕಂಥದ್ದು. ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಮನಸ್ಸಿಗೆ ಅಷ್ಟು ನೆಮ್ಮದಿ ಇರೋದಿಲ್ಲ. ಸಾಕಷ್ಟು ವಿಚಾರಗಳು ಹೇಳ್ಬೇಕಂದ್ರೆ ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸದ ಆ ಒಂದು ಸಮಯದಲ್ಲಿ ಇನ್ನೇನು ಕೆಲಸ ಕಾರ್ಯಸಿದ್ಧಿ ಆಗಬೇಕು ಆ ಒಂದು ಕ್ಷಣ ನಿಮ್ಮ ಮನಸ್ಸನ್ನ ನೀವು ಬದಲಾಯಿಸ್ಕೊಳ್ಬಿಡ್ತೀರಾ. ಇಲ್ಲ ಇದನ್ನ ಇವತ್ತು ಮಾಡೋದು ಬೇಡ, ನಾಳೆ ಮಾಡೋಣ ಬಿಡಿ, ಹೆಂಗೋ ಆಗುವಂತ ಕೆಲಸ ತಾನೆ, ಮುಂದೆ ಮಾಡಿದ್ರೆ ಆಯ್ತು, ನಾಳೆ ಮಾಡಿದ್ರೆ ಆಯ್ತು, ನಾಳಿದ್ದು ಮಾಡಿದ್ರೆ ಆಯ್ತು ಬಿಡು ಅಂತಕ್ಕಂಥ ಮನಸ್ಥಿತಿ ನಿಮ್ಗೆ ಆ ಒಂದು ಸಮಯದಲ್ಲಿ ಎದುರಾಗ್ತಕ್ಕಂಥದ್ದಿರುತ್ತೆ. ಆದ್ರೆ ಎಷ್ಟೇ ಪ್ರೆಷರ್ ಇರ್ಲಿ, ಯಾರೋ ಬೇರೆ ವ್ಯಕ್ತಿ ಬಂದು ಇದನ್ನ ನಾಳೆ ಮಾಡಿದ್ರೆ ಆಗತ್ತೆಲ್ಲ ಬಿಡಿ ಸರ್ ಇವಾಗ ಮಾಡ್ಬೇಕಾ ಅಂತಕ್ಕಂಥ ಯಾರಾದ್ರೂ ವ್ಯಕ್ತಿ ಬಂದು ಏನಾದ್ರೂ ನುಡಿದ್ರೆ ಅದನ್ನ ದಯವಿಟ್ಟು ಮನಸ್ಸಿಗೆ ತಗೊಳ್ಬೇಡಿ. ಯಾವ ಒಂದು ಕೆಲಸವನ್ನ ಮಾಡಬೇಕು ಅನ್ಕೊಂಡಿದ್ದೀರೋ ಆ ಕೆಲಸವನ್ನ ಇವತ್ತೇ ಮಾಡಿ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿದೆ. ಯಾವುದನ್ನು ಕೂಡ ಅಂದ್ರೆ ಮಿಶ್ರ ಮನಸ್ಥಿತಿಯಲ್ಲಿ ಆಗುತ್ತೋ ಇಲ್ವೋ ಅಂತಕ್ಕಂಥ ಮನಸ್ಥಿತಿಯನ್ನು ದೂರ ಮಾಡಿ ನಾನು ಮಾಡೇ ಮಾಡ್ತೀನಿ, ಇವತ್ತೇ ಮಾಡ್ತೀನಿ ಅಂತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡು ಕೆಲಸ ಮಾಡಿದ್ದೆ ಆದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀರಾ. ಇವತ್ತಿನ ದಿವಸ ತಾವು ಕೂಡ ಶನೇಶ್ವರನನ್ನ ಪ್ರಾರ್ಥನೆ ಮಾಡಿ ಅದರ ಜೊತೆ ಶುಕ್ರವಾರದಂದು ದೇವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಯಾವ್ದಾದ್ರೂ ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀರಾ. ಅಲ್ಲಿ ಕೊಡ್ತಕ್ಕಂಥ ಕುಂಕುಮ ಪ್ರಸಾದವನ್ನ ತಮ್ಮ ಮನೆಯಲ್ಲಿ ತಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಕೊಡಿ. ಇನ್ನಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ತಾವು ಕೂಡ ಇವತ್ತಿನ ದಿವಸ ಗುರು ಹಿರಿಯರನ್ನ ಪ್ರಾರ್ಥನೆ ಮಾಡಿ, ತಮ್ಮ ತಂದೆ ತಾಯರನ್ನ ಪ್ರಾರ್ಥನೆ ಮಾಡಿ, ಅವರ ಪಾದರವಿಂದಗಳಿಗೆ ನಮನವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಇನ್ನ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರ್ಯಾರು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಕರ್ಕಾಟಕ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ ಮತ್ತು ಧನುರ್ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕರ್ಕಾಟಕ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಧನುರ್ ರಾಶಿ. ಇನ್ನ ಶುಭ ಫಲ ಅಂದ್ಮೇಲೆ ಮುಗೀತು. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗತ್ತೆ. ಅನ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಆದಷ್ಟು ಬೇಗ ಅದನ್ನ ಮುಗಿಸ್ಕೊಳ್ತಕ್ಕಂಥದ್ದಿರತ್ತೆ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿದೆ. ಆದ್ರೆ ನಾನು ಹೇಳ್ತಕ್ಕಂಥದ್ದೇನಪ್ಪಾ ಅಂದ್ರೆ ಮನೋಗತ ಪ್ರಶ್ನಾತಂತ್ರದಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದೇನಪ್ಪಾ ಅಂದ್ರೆ ಕೆಲಸ ಆಗುತ್ತೆ ನಿಜ, ಶುಭ ಫಲ ಇರತಕ್ಕಂಥದ್ದು ನಿಜ, ಇವತ್ತು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ನಿಜ. ಆದ್ರೆ ಮನಸ್ಸಿನಲ್ಲಿ ದೃಢ ನಂಬಿಕೆ ಇರಬೇಕು, ಆ ಕೆಲಸವನ್ನ ನಾನು ಮಾಡೇ ಮಾಡ್ತೀನಿ, ಆದ್ರಿಂದ ನಾನು ಫಲವನ್ನ ಸಿದ್ಧಿಪಡಿಸ್ಕೊಳ್ತೀನಿ ಅಂತ. ಆದ್ರೆ
ಅಂದ್ರೆ ಅಪಾರವಾದ ನಂಬಿಕೆ, ಓವರ್ ಕಾನ್ಫಿಡೆನ್ಸ್ ಇರ್ತಕ್ಕಂಥದ್ದಿರುತ್ತಲ್ಲ, ಮಂಡ ಧೈರ್ಯ ಮಾಡ್ತಕ್ಕಂಥದ್ದಿರುತ್ತಲ್ಲ, ಅದನ್ನ ಮಾಡ್ತಕ್ಕಂಥದ್ದು ಬೇಡ. ಇದನ್ನ ಯಾವ ರೀತಿ ಮಾಡ್ತಕ್ಕಂಥದ್ದಿದೆ? ಅಯ್ಯೋ ಈ ಕೆಲಸ ಆಗುತ್ತಲ್ಲ ಬಿಡು, ನಾನು ಇನ್ನೇನಕ್ಕೆ ಶ್ರಮ ಪಡ್ಬೇಕು ಇದ್ರ ಮೇಲೆ, ಗುರುಗಳು ಹೇಳಿದರೆ ಕೆಲಸ ಆಗೋಗುತ್ತೆ, ಶ್ರಮ ಪಡ್ತಕ್ಕಂಥದ್ದೇ ಬೇಡ, ಅದಾಗದೆ ಕೆಲಸ ಆಗೋಗುತ್ತಲ್ಲ ಅಂತಕ್ಕಂಥ ಮನಸ್ಥಿತಿಯಲ್ಲಿ ತಾವೇನಾದ್ರೂ ಇದ್ರೆ ಅಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಭಗವಂತನ ವಕ್ರದೃಷ್ಟಿಗೆ ಬೀಳ್ತಕ್ಕಂಥದ್ದಿರುತ್ತೆ, ಸಾಕಷ್ಟು ಹೆಚ್ಚಿನ ಪ್ರಭಾವಗಳು ಬೀಳ್ತಕ್ಕಂಥದ್ದಿರುತ್ತೆ. ಆದಷ್ಟು ತಲೆ ಬಗ್ಗೆ ಭಗವಂತ ಎಲ್ಲ ನಿನ್ನ ಅಧೀನದಲ್ಲಿರ್ತಕ್ಕಂಥದ್ದೇ, ಎಲ್ಲ ನಿನ್ನ ಪಾದರವಿಂದಗಳಿರ್ತಕ್ಕಂಥದ್ದೇ. ನೀನ್ ಯಾವ ಒಂದು ಕೆಲಸವನ್ನ ತೋರಿಸ್ತೀಯೋ ಅದನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ನಾನು ಮಾಡ್ಕೊಂಡು ಹೋಗ್ತೀನಿ. ನಮ್ಮ ತಂದೆ ತಾಯಿಯರ ಪಾದರವಿಂದಗಳಿಗೆ ನಮನವನ್ನ ಮಾಡಿ ಅವರ ಅನುಗ್ರಹದಿಂದ ನಾನು ಈ ಒಂದು ಕೆಲಸವನ್ನ ಮಾಡ್ತೀನಿ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ತಮ್ಮ ತಂದೆ ತಾಯಿಯನ್ನ ಪ್ರಾರ್ಥನೆ ಮಾಡಿ ತಾವು ಕೆಲಸಕ್ಕೆ ಮುನ್ನುಗ್ಗಿದ್ದೇ ಆದರೆ ಸಾಕಷ್ಟು ಇನ್ನಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀರಾ. ಆದಷ್ಟು ಮಂಡತನ ಮಾಡ್ತಕ್ಕಂಥದ್ದು ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಅನ್ನ ಇಟ್ಕೊಳ್ತಕ್ಕಂಥದ್ದು ಬೇಡ. ತಲೆಬಾಗಿ ಮುನ್ನುಗ್ಗಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನ ಗುರುಗಳು ಹೇಳದಾಗೆ ಪ್ರತಿ ಭಾನುವಾರದಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನ ನಾನು ನಿಮ್ಗೆ ತಗೊಂಡ್ ಬರ್ತೀನಿ. ಈಗ ನಾಳೆ ಬರ್ತಕ್ಕಂಥ ಭಾನುವಾರದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನ ನಾನು ನಿಮ್ಮದು ತಗೊಂಡು ಬರ್ತೀನಿ. ಯಾಕೆಂದ್ರೆ ಏನಕ್ಕಪ್ಪ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ತಂತ್ರಸಾರವನ್ನ ಮಾಡೋದ್ರಿಂದ ಶತ್ರುಗಳ ದೋಷ ದೂರ ಆಗ್ತಕ್ಕಂಥದ್ದಿರುತ್ತೆ. ಶತ್ರು ದೋಷ ದೂರ ಆಗೋದು ಒಂದಾದ್ರೆ ಅನ್ಕೊಂಡಿರ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ, ಲೇಟ್ ಆಗ್ತಾ ಇದೆ, ಸಾಕಷ್ಟು ದೃಷ್ಟಿ ದೋಷ ಇರ್ತಕ್ಕಂಥದ್ದಿದೆ. ಇದೆಲ್ಲವನ್ನು ಕೂಡ ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಈ ಒಂದು ತಂತ್ರಸಾರವನ್ನ ತಗೊಂಡು ಬರ್ತಾ ಇದ್ದೇನೆ. ಈ ತಂತ್ರಸಾರವನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿ ತಮ್ಮ ತಮ್ಮ ವಾಸ್ತುಗೃಹದಲ್ಲಿ ಇದನ್ನು ಆಚರಣೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆದಾಗ್ಲಿ, ಶುಭವಾಗಲಿ.